ಸದ್ಯ ಸ್ತ್ರೀಯರ ಬಗ್ಗೆ ಮಾತನಾಡುವಾಗ ಪುರುಷರು ಮುಂದೆ ಬಂದಿದ್ದಾರೆ, ಖುಷಿ. ನನ್ನ ಪ್ರಿಯ ದೇವಜನರೇ, ಈ ಸೇವಕರನ್ನ ಸೇರಿಸಿಕೊಳ್ಳುವುದು ಬಿಳಿ ಆನೆ ಸೇರಿಸ್ಕೊಂಡಂಗೆ. ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಸೇವಕನು ಬರ್ತಾನೆ. ಅಮ್ಮ, ಒಂದು 2 ದಿವಸಕ್ಕೆ ನಿಮ್ಮ ಮನೆಯಲ್ಲಿ ಇರ್ತೇನೆ, ಸೇವೆ ಮಾಡ್ತೇನೆ ಅಂತ ಹೇಳುವಾಗ ಆ ಮನೆಯವರು ಅವನ್ನ ಸೇರಿಸಿಕೊಳ್ತಾರೆ ಪಾಪ. ಬಟ್ ಆತನು ಅಲ್ಲಿ ಸೇವೆ ಮಾಡುವಾಗ ಅನೇಕ ಆತ್ಮಗಳು ದೇವರ ಕಡೆಗೆ ಬರುವುದನ್ನು ಕಂಡಂತ ವ್ಯಕ್ತಿ 1 ವಾರವಾದರೂ ಹೋಗುವುದಿಲ್ಲ. ಹೆಂಡತಿಗೆ ಚಿಂತೆ ಆಗ್ತದೆ, ಏನು ಈ ಸೇವಕರು ಏನೇ ಮಾಡಿದ್ರು ಹೋಗ್ತಾ ಇಲ್ವಲ್ಲ ಅಂತ. ಗಂಡ ಹೆಂಡತಿ ಮಾತಾಡ್ಕೊಳ್ತಾರೆ, ಏನು ಈ ಮನುಷ್ಯ 2 ದಿವಸಕ್ಕೆ ಅಂದು 1 ವಾರ ಆದ್ರೂ ಹೋಗ್ತಾ ಇಲ್ವಲ್ಲ ಅಂತ. ಹೆಂಡತಿ ಹೇಳ್ತಾಳೆ, ಚಿಂತೆ ಮಾಡಿಬಿಡಿ, ನಾಳೆ ಹೋಗ್ತಾರೆ ಅವರು, ಅದೇ ಗೊತ್ತು ನಿನಗೆ, ನೀವು ಸುಮ್ಮನೆ ಇರಿ, ನೋಡಿ ರಾತ್ರಿ ನೋಡ್ರಿ. ಆ ಸೇವಕರಿಗೆ ಪ್ರತಿದಿನ ರಾತ್ರಿ ಒಂದು ಬೇಯಿಸಿದ ಮೊಟ್ಟೆಯನ್ನು ಕೊಡ್ತಾ ಇದ್ರಂತೆ ಊಟದ ಜೊತೆಯಲ್ಲಿ. ಏನು ಮಾಡಿದ್ರು, ಅವತ್ತು ಆ ಸೇವಕ ಬಂದ, ರಾತ್ರಿ ಊಟಕ್ಕೆ ಕೂತ 2 ಮೊಟ್ಟೆ ಕೊಟ್ಟರು. ನಾವು ಸೇವಕರು ನಾವು ಸುಮ್ಮನಿರೋದಿಲ್ಲ, ಅಧಿಕ ಪ್ರಸಂಗಿಗಳು. 2 ಆದ್ರೂ ಕೊಡ್ಲಿ, 4 ಆದ್ರೂ ಕೊಡ್ಲಿ, ಸುಮ್ಮನೆ ತಿಂದು ಹೋಗ್ಬೇಕಿತ್ತು ಇವನು. ಇವನೇನ್ ಮಾಡ್ದ, ಅಮ್ಮ ಪ್ರತಿದಿನ 1 ಮೊಟ್ಟೆ ಕೊಡ್ತಾ ಇದ್ರಲ್ಲ, ಯಾಕೆ ಇವತ್ತು 2 ಮೊಟ್ಟೆ ಕೊಟ್ಟಿದ್ದೀರಿ? ಹಾಗಂದಾಗ ಆ ಸ್ತ್ರೀ ಹೇಳಿದ್ರಂತೆ, ಅಯ್ಯ, ನಾಳೆ ಬೆಳಿಗ್ಗೆ ನೀವು ಊರಿಗೆ ಹೋಗ್ತಿರಲ್ಲ, ಅದಕ್ಕೆ 2 ಕೊಟ್ಟಿದ್ದಾರೆ. ಅಂದ್ರೆ ಬೆಳಿಗ್ಗೆ ಊರಿಗೆ ಹೋಗಿ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ ದಿವಸಗಳಲ್ಲಿ ಸೇವಕರಿಗೋಸ್ಕರವಾಗಿ ಮನೆಯ ಬಾಗಿಲುಗಳು ತೆರೆಯಲ್ಪಡುವುದಿಲ್ಲ. ಸೇವಕರಿಗೋಸ್ಕರವಾಗಿ ನಮ್ಮ ಮನಸ್ಸುಗಳು ತೆರೆಯಲ್ಪಡುವುದಿಲ್ಲ. ಕಷ್ಟವಾದ ದಿವಸಗಳು ಇದು. ಅಂಥದ್ರಲ್ಲಿ ನಮಗೆ ಕೂಡ ನಾನು ಕರ್ತನ ಹೆಸರಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಹಳ ಪ್ರೀತಿ ಮಾಡಿದ್ದೀರಿ, ಸಲಹಿದ್ದೀರಿ. ನೀವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ನಮ್ಮ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಕರ್ತನು ನಿಮ್ಮನ್ನೆಲ್ಲರ ಹೆಚ್ಚಾಗಿ ಆಶೀರ್ವದಿಸಲಿ. ಕರ್ತನು ಬರುವುದು ತಡವಾದರೆ ನಾನು ಮತ್ತೊಮ್ಮೆ ಬರ್ತೇನೆ. ನಮ್ಮ ಸಭಾ ಪಾಲಕರು ಹೇಳ್ತಾ ಇದ್ರು, ನೀವು ಬರಬೇಕು ನಮ್ಮ ಸಭೆಗೆ ಭಾನುವಾರ ಅಂತ ಹೇಳಿದ್ದಾರೆ. ನೋಡೋಣ, ಕರ್ತನ ಚಿತ್ತ ಆದರೆ, ಸಾಧ್ಯವಾದರೆ ನಾನು ಬಂದು ನಿಮ್ಮನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಒಂದಂತೂ ಸತ್ಯ, ನಾವೆಲ್ಲರೂ ಒಂದು ದಿವಸ ಶಾಶ್ವತವಾದ ಲೋಕದಲ್ಲಿ ನನ್ನ ಕರ್ತನ ಜೊತೆಯಲ್ಲಿ ನಾವು ಇರಬೇಕು. ಅದಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತಿಯ ಕುಟುಂಬದ ಬಗ್ಗೆ ನಾವು ಮಾತನಾಡುವಾಗ ಅದು ಬಹಳಷ್ಟು ಸಂಗತಿಗಳು ಇವೆ. ನಾನು ಅದನ್ನು ನಿಮಗೆ 5 ಪೀರಿಯಡ್ನಲ್ಲಿ ಎಷ್ಟು ತಿಳಿಸ್ಬೋದು ಅಷ್ಟನ್ನು ನಾನು ಸಂಕ್ಷಿಪ್ತ ಮಾಡಿ ತಿಳಿಸಿದ್ದೇನೆ. ಈಗ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಮನುಷ್ಯನನ್ನು ಉಂಟು ಮಾಡಿ ಒಂದು ಮಾಡಿದಂಥ ದೇವರು ನಾನು ಯಾಕೆ ಆ ಗಂಡು ಹೆಣ್ಣನ್ನು ಒಂದು ಮಾಡಿದೆ, ಉದ್ದೇಶವನ್ನು ಆತನು ತಿಳಿಸ್ತಾನೆ. ಬಹು ಸಂತಾನಗಳಾಗಿ ಹೆಚ್ಚಿರಿ, ಪರಲೋಕ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡ್ರಿ ಎಂಬ ಉದ್ದೇಶದಿಂದ ಮಾಡಿ ಅವರಿಗೆ ನಿಯಮವನ್ನು ಹೇಳ್ತಾನೆ. ಯಾವ ರೀತಿಯಲ್ಲಿ ನೀವು ಜೀವಿಸಿದರೆ ಇಲ್ಲಿ ಆ ಪರಲೋಕದ ಕುಟುಂಬಗಳಾಗಿ ಪರಲೋಕ ರಾಜ್ಯವಾಗಿ ಮಾರ್ಪಡ್ತದೆ ಎಂಬುದನ್ನ ಆತನು ಹೇಳುವಾಗ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರಬೇಕು. ಎಷ್ಟು ಅದ್ಭುತವಾದ ಯೋಚನೆ ನನ್ನ ಕರ್ತನದ. ನಾನು ಯೋಚನೆ ಮಾಡ್ತಾ ಇರ್ತೇನೆ, ಆದಾಮನಿಗೆ ಲೋಕ ರೀತಿಯ ತಂದೆ ತಾಯಿಗಳು ಇರಲಿಲ್ಲ. ಆದರೂ ಕೂಡ ಆದಾಮನಿಗೆ ಆ ಮಾತನ್ನ ದೇವರು ಹೇಳ್ದ ಅಂತ ಹೇಳೋದಾದ್ರೆ ಆದಿಕಾಂಡ 2:24 ಆದಾಮನಿಗೆ ದೇವರು ಹೇಳುವ ಸಂಗತಿ, ಆದಾಮನೇ ನಿನಗೆ ಸಂತಾನ ಆಗ್ತದೆ, ಆದರೆ ಒಂದನ್ನು ನೆನಪಿಟ್ಟುಕೋ, ನಿನ್ನ ಮಕ್ಕಳ ಜೀವಿತದಲ್ಲಿ ಅವರು ವೈಯಕ್ತಿಕವಾಗಿ ಕುಟುಂಬಕ್ಕೆ ಹೋಗುವಾಗ ಯಾವುದೇ ರೀತಿಯಲ್ಲಿ ಅವರ ಕುಟುಂಬ ಜೀವಿತದಲ್ಲಿ
ನೀನು ಪ್ರವೇಶ ಮಾಡಿಕೊಡುದು. ಯಾವ ರೀತಿಯಲ್ಲಾದರೂ ನೀನು ಅವರನ್ನ ನಿಯಂತ್ರಿಸಕೂಡದು. ಯಾಕಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಆ ಪುರುಷನೇ ಶಿರಸ್ಸಾಗಿರುವುದರಿಂದ ತಂದೆ ತಾಯಿಗಳು ನೀವು ಅದರ ಶಿರಸ್ಸಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅವರನ್ನ ಬಿಡ್ರಿ. ನಿಜವಾಗಿ ಕ್ರೈಸ್ತ ತಂದೆ ತಾಯಿಗಳು, ನಿಜ ವಿಶ್ವಾಸಿಗಳಾದ ತಂದೆ ತಾಯಿಗಳು, ಕರ್ತನ ನಿಯಮವನ್ನ ಅನುಸರಿಸುವ ತಂದೆ ತಾಯಿಗಳಾದ್ರೆ ನಿಮ್ಮ ಮಕ್ಕಳನ್ನ ಖಂಡಿತವಾಗಿ ಪ್ರೀತಿಸುವರಾದರೆ ಅವರನ್ನ ಬಿಡ್ರಿ. ಯಾವ ಕಾರಣಕ್ಕೂ ಅವರನ್ನು ನಿಯಂತ್ರಿಸಲಿಕ್ಕೆ ಹೋಗಬೇಡ್ರಿ. ಇದು ನನ್ನ ಮಾತಲ್ಲ, ದೇವರು ಹೇಳಿರುವಂತ ಮಾತು. ಮಕ್ಕಳೇ, ನಿಮಗೆ ನಿಮ್ಮ ನಿರ್ಧಾರವನ್ನು ಮಾಡಿ ಆ ಕುಟುಂಬವನ್ನು ನಿರ್ವಹಣೆ ಮಾಡುವ ಶಕ್ತಿ ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಕುಟುಂಬ ಜೀವನಕ್ಕೆ ಬರಬೇಡ. ನಿನ್ನ ತಂದೆ ತಾಯಿಗಳನ್ನೇ ನೀನು ಆಶ್ರಯಿಸಿ ಇರು. ಬಟ್ ಕುಟುಂಬಕ್ಕೆ ನೀನು ಬಂದ ಮೇಲೆ ಬೇಕೋ ಬೇಡವೋ ನಿನ್ನ ತಂದೆ ತಾಯಿಗಳ ನಿಯಂತ್ರಣದಲ್ಲಿ ಇರ್ತೀನಿ ಎಂಬುದಾಗಿದ್ರೆ ನಿನ್ನಷ್ಟು ದೇವದ್ರೋಹಿ ಬೇರೆ ಯಾರು ಇಲ್ಲ. ಕಾರಣ ಏನಂದ್ರೆ ಇದು ದೇವರ ನಿಯಮಕ್ಕೆ ಸಂಪೂರ್ಣ ವಿರುದ್ಧವಾದ ಸಂಗತಿ, ಸೈತಾನನಿಂದ ಬಂದ ಯೋಚನೆ. ಅದರಿಂದ ನೀವು ತಂದೆ ತಾಯಿಗಳನ್ನ ಬಿಡಬೇಕು ಅಂದ್ರೆ ಏನು ಅಂತ ನಾನು ಹೇಳಿದ್ದೇನೆ ನಿಮಗೆ. ಅವರನ್ನ ಧಿಕ್ಕರಿಸಬಲ್ಲ, ಅವರನ್ನ ಸನ್ಮಾನಿಸಿ. ದೇವರ ವಾಕ್ಯ ಹೇಳ್ತದೆ, ಅವರನ್ನ ಸನ್ಮಾನಿಸಿದರೆ ನೀನು ಭೂಮಿಯ ಮೇಲೆ ಬದುಕುವಿ, ಇಲ್ಲದೆ ಹೋದರೆ ಸಾಯುವಿ. ಒಮ್ಮೆ ನನ್ನ ಮನೆಗೆ ಇಬ್ಬರು ಗಂಡ ಹೆಂಡತಿಯರು ಬಂದಿದ್ರು. ಅವರು ITBTಯಲ್ಲಿ ಕೆಲಸ ಮಾಡುವಂತವ್ರು. ಹೆಂಡತಿಗೆ 5 ಲಕ್ಷ, ಗಂಡನಿಗೆ 5 ಲಕ್ಷ ತಿಂಗಳಿಗೆ ಸಂಬಳ. ಅವರು ನನ್ನ ಬಳಿಯಲ್ಲಿ ಬಂದು ಏನ್ ಹೇಳಿದ್ರು, ಅಣ್ಣ 10 ಲಕ್ಷ ರೂಪಾಯಿ ನಮಗೆ ತಿಂಗಳಿಗೆ ಸಂಪಾದನೆ, ಯಾವ ರೀತಿಯ ಕೊರತೆ ಇಲ್ಲ, ಆದರೆ ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ, ನಾವು ಏನು ಮಾಡಬೇಕು? ನಾನು ಎಲ್ಲ ಅವರು ಹೇಳುವುದನ್ನೆಲ್ಲ ಕೇಳಿಸಿಕೊಂಡ ನಂತರ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅಂತ ಕೇಳಿದೆ. ಅವರಿಗೆ ನನ್ನ ಕಡಿಮೆ ಬೇಕಾದಷ್ಟಿದೆ ಅವರಿಗೆ. ಅಲ್ಲಪ್ಪ, ನಿನಗೆ ಅವರಿಗೆ ಸಂಬಂಧ ಹೇಗಿದೆ? ನಾನು ಅವರನ್ನ ಮಾತನಾಡಿಸಿಬಿಟ್ಟು 2 ವರ್ಷ ಆಯ್ತು. ಸಾಹಿತಿ ಮಗನೇ, ಸಾಹಿತಿ 10 ಲಕ್ಷ ಸಂಪಾದನೆ ಮಾಡೋದಲ್ಲ, ನೀನು ಪ್ರಪಂಚವನ್ನೇ ಸಂಪಾದನೆ ಮಾಡು, ದೇವರು ನಿನ್ನನ್ನು ಕೊಲ್ತಾನೆ. ಇದು ನನ್ನ ಮಾತಲ್ಲ. ಆಶೀರ್ವಾದದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದ ಮೇಲೆ ಭೂಮಿಯ ಮೇಲೆ ಬಹುಕಾಲ ಬದುಕುವಿರಿ. ವಿಮೋಚನ ಕಂಡ 20:12 ವಚನ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಸನ್ಮಾನಿಸಿದ್ರೆ ಬಹುದಿನಗಳನ್ನು ನೀನು ಕಾಣುವಿ. ಏನು ದೇವರ ಮಾತಿನ ವಾಕ್ಯದ ಅರ್ಥ? ತಂದೆ ತಾಯಿಗಳನ್ನು ಸನ್ಮಾನಿಸುವರು 120 ವರ್ಷ ಬದುಕ್ತಾರೆ? ಖಂಡಿತ ಇಲ್ಲ. ದೇವರು ನಾನು ನೀನು ಹುಟ್ಟಿ ಬರುವಾಗ ಒಂದು ಆಯುಷ್ಯನ ನಿರ್ಧಾರ ಮಾಡಿ ಕಳಿಸಿರ್ತಾನೆ. ಆಯುಷ್ಯನ ನೀನು ಪರಿಪೂರ್ಣ ಮಾಡಬೇಕಾದ್ರೆ, ಆಯುಷ್ನಲ್ಲಿ ನಿನ್ನ ಜೀವಿತ ಸಂತೋಷವಾಗಿ ಇರಬೇಕಾದ್ರೆ ಅದರ ಸೀಕ್ರೆಟ್ ಏನು ಗೊತ್ತಾ? ನನ್ನ ಮಾತಲ್ಲ, ಸತ್ಯವೇದದ ಮಾತು. ಸನ್ಮಾನಿಸಿದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಮಿ ಮೇಲೆ ಬಹುಕಾಲ ಬದುಕುವಿ, ಇಲ್ಲದೆ ಹೋದ್ರೆ ಸಾಯಿಸ್ತೀನಿ ಅಂತ ಅರ್ಥ. ಯಾಕೆ ನಾನು ಈ ಮಾತು ಹೇಳ್ತೇನೆ? ಯಾಜಕಾಂಡ ಪುಸ್ತಕ 29ರಲ್ಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆ ಆಗಬೇಕು. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 15-17 ವಚನ. ಒಬ್ಬ ಮಗನು ತಂದೆಯ ಮಾತನ್ನು ಕೇಳದೆ ಅವಿಧೇಯನಾದಂತ ಮಗನನ್ನ ಊರ ನಾಯಕರ ಬಳಿಯಲ್ಲಿ ಇಳಿದು ತರಬೇಕು. ಅಲ್ಲಿ ಬಂದು, ಈ ನನ್ನ ಮಗನು ಮೊಂಡ, ಅವಿಧೇಯ, ನಮ್ಮ ಮಾತನ್ನು ಕೇಳುವುದಿಲ್ಲ, ಕುಡುಕ ಎಂಬುದಾಗಿ ಹೇಳಬೇಕು. ಅವರು ಅವನನ್ನು ಊರಾಚೆಯಲ್ಲಿ ತೆಗೆದುಕೊಂಡು ಹೋಗಿ ಕಲ್ಲೆಸೆದು ಕೊಲ್ಲಬೇಕು. ಯಾಕಂದ್ರೆ ಪಾಪ ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗೆ ಏನು ಗೊತ್ತು? ತಮ್ಮದಾದ ಆಸ್ತಿ, ಈ ಮಕ್ಕಳು ಎನ್ನುವಂಥದ್ದು ಅವರ ಆಸ್ತಿ ಅಲ್ಲವೇ ಅಲ್ಲ. ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯ 23:9
ಈ ಲೋಕದಲ್ಲಿ ಯಾರನ್ನೂ ತಂದೆ ಎಂದು ಕರೆಯಬೇಡ್ರಿ, ಪರಲೋಕದಲ್ಲಿರುವ ಆತನೇ ನಿಮ್ಮ ತಂದೆ. ವಾಟ್ ಇಟ್ ಮೀನ್ಸ್? ಆತನೇ ನಿಜವಾದ ಸೃಷ್ಟಿಕರ್ತ. ಈ ಲೋಕದ ತಂದೆ ತಾಯಿಗಳು ಬರೀ ನಿಮಿತ್ತ ಮಾತ್ರ. ದೇವರು ತನ್ನ ಸೃಷ್ಟಿಯನ್ನ ಈ ಲೋಕದ ತಂದೆ ತಾಯಿಯ ಕೈಯಲ್ಲಿ ಸ್ವಲ್ಪ ಸಮಯಕ್ಕೆ ಕೊಡ್ತಾನೆ. ಪಾಪ ಈ ತಂದೆ ತಾಯಿಗಳು ದೇವರ ಆಸ್ತಿಯನ್ನ ಪಡೆದುಕೊಂಡು ನಮ್ಮದೇ ಆಸ್ತಿ ಅಂತ ಹೇಳಿ ತಮ್ಮದೆಲ್ಲ ತ್ಯಾಗ ಮಾಡಿ ಬಿಡ್ತಾರೆ. ಆ ತಂದೆ ತಾಯಿಗಳು ಒಂದು ದಿವಸ ಬಲಹೀನತೆಯಲ್ಲಿ ಇರುವಾಗ ಅದೇ ಮಕ್ಕಳು ಅವರನ್ನ ವಿರೋಧಿಸಿದ್ರೆ ಯಾವ ದೇವರು ನಿನ್ನನ್ನು ಕ್ಷಮಿಸಿ ನಿನ್ನನ್ನು ಕೊಲ್ಲದೆ ಬಿಡ್ತಾನೆ. ನನ್ನ ದೇವ ಮಕ್ಕಳೇ, ನಿನ್ನ ತಂದೆ ತಾಯಿಗಳನ್ನ ಧಿಕ್ಕರಿಸುವಂತ ದೇವರ ವಾಕ್ಯ ಹೇಳುವುದಿಲ್ಲ. ನೀನು ಸ್ವತಂತ್ರ ಜೀವಿತಕ್ಕೆ ಬರುವವರೆಗೆ ನೀನು ವಿಧಿಯನಾಗ. ಯಾವ ವಿಚಾರದಲ್ಲಿ? ಕೊಲೋಸೆ 3:20 ಎಲ್ಲ ವಿಚಾರಗಳು. ಬಟ್ ಒಂದು ಸಲ ನೀನು ಸ್ವತಂತ್ರ ಕುಟುಂಬವಾಗುವಾಗ ನಿನ್ನ ತಂದೆ ತಾಯಿಯ ಮಾತಿಗೆ ವಿಧೇಯನಾಗಬೇಕಾದ ಅವಶ್ಯಕತೆ ಇಲ್ಲ. ಸನ್ಮಾನಿಸಿ 3 ರೀತಿಯಲ್ಲಿ. ಅದು ಬಿಡಿ, ಅದನ್ನ ನಾನು ಮಾಡ್ಲಿಕ್ಕೆ ಬರುವುದಿಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳ್ಬಿಡ್ತಾನೆ. ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ ಅಂತ ಕಾಣಿಸ್ತದೆ. ಯೇಸು ಸ್ವಾಮಿ ಆ ಪರಿಸಯರಿಗೆ ಹೇಳ್ತಾನೆ, ತಂದೆಗಾಗಿ ತಾಯಿಗಾಗಲಿ ಕೊಡಬೇಕಾದದನ್ನ ಸಭೆಗೆ ಕೊಡ್ತೀನಿ ಅಂದ್ರೆ ನೀವು ಸರಿ ಅಂತೀರಿ. ಈ ಮೂಲಕ ದೇವರ ವಾಕ್ಯವನ್ನೇ ನಿರರ್ಥಕ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯೇಸುಸ್ವಾಮಿ ಹೇಳಿದ ಮೇರೆಗೆ ಕೈಸರದನ್ನ ಕೈಸರನಿಗೆ ಕೊಡ್ರಿ, ದೇವರದನ್ನ ದೇವರಿಗೆ ಕೊಡ್ರಿ. ನೀನ್ ತಂದೆ ತಾಯಿಗಳು ಎಷ್ಟೇ ಐಶ್ವರ್ಯವಂತರಾಗಿರ್ಬೋದು, ಆದರೆ ಮಗನಾಗಿ ಮಗಳಾಗಿ ನಿನ್ನ ಧರ್ಮ ಅವರಿಗೆ ಕೊಡಬೇಕು. ಇದು ನನ್ನ ಮಾತಲ್ಲ, ಭೂಪರ ಲೋಕಗಳ ಒಡೆಯನ ಮಾತು. ಶಿಲುಬೆ ಮೇಲಿದ್ದಾಗಲೂ ಯೇಸು ಸ್ವಾಮಿ ಜ್ಯೇಷ್ಠ ಪುತ್ರನಾಗಿ, ಅಮ್ಮ ನಾನು ಏನು ಮಾಡಲಿ ಅಮ್ಮ, ಮಗನಾಗಿ ನಿನ್ನನ್ನು ನಾನು ಗಮನಿಸಬೇಕಾಗಿತ್ತಮ್ಮ, ಆದ್ರೆ ಏನು ಮಾಡಲಿ, ನಾನು ಲೋಕರಕ್ಷಣೆಗೆ ಬಂದಾತ, ನಾನು ಮರಣ ಹೊಂದ್ತಾ ಇದ್ದೀನಿ, ಹಾಗಂತೇಳಿ ನನ್ನ ಜವಾಬ್ದಾರಿಯನ್ನು ನಾನು ಮರೆತಿಲ್ಲ ಅಮ್ಮ ಅಂತ ಹೇಳಿ ತನ್ನ ಪ್ರೀತಿಯ ಶಿಷ್ಯನ ನೋಡಿ, ಈಗೋ ನಿನ್ನ ತಾಯಿ, ಈಗೋ ನಿನ್ನ ಮಗ. ಯಾವುದೇನು ಇದು ಸನ್ಮಾನಿಸಬೇಕು. ಇದನ್ನ ನಾನು ನಿಮಗೆ ಸರಿಯಾಗಿ ತಿಳಿಸಿದ್ದೇನೆ. ಈಗ ದೇವರ ವಾಕ್ಯ ಹೇಳುವಂಥದ್ದು, ನೀವು ಬಿಡಬೇಕು, ಹ್ಯಾವ್ ಟು ಲೀವ್ ದೆನ್ ಕ್ಲೀವ್, ಸೇರಿಕೊಳ್ಬೇಕು. ಒಬ್ಬರಿಗೊಬ್ಬರು ಅಂಟಿಕೊಳ್ರಿ, ಒಪ್ಪಿಕೊಳ್ಳ್ರಿ, ಅಂಗೀಕರಿಸ್ರಿ ಆಸ್ ಇಟ್ ಇಸ್. 3 ಒಂದೇ ಶರೀರ. ಒಂದೇ ಶರೀರವಾಗಬೇಕಾದ್ರೆ ಪುರುಷನ ಪಾತ್ರ ಏನೆಂಬುದನ್ನು ಕಲ್ತಿದ್ದೀವಿ. ಪುರುಷನೇ ನೀನು ಪ್ರೀತಿಸಬೇಕು. ಪ್ರೀತಿ 3 ರೀತಿಯಲ್ಲಿ ವ್ಯಕ್ತ ಆಗಬೇಕು. ಎಫೆಸ 5ನೇ ಅಧ್ಯಾಯ 25ರಿಂದ 30 ವಚನದಲ್ಲಿ ಯಾವ ರೀತಿಯಲ್ಲಿ ಪ್ರೀತಿ ವ್ಯಕ್ತ ಆಗಬೇಕು ಪುರುಷನಿಂದ? ಒಂದು, ರಕ್ಷಕನ ಪಾತ್ರವನ್ನು ವಹಿಸಬೇಕು. ನೀನು ಆತ್ಮಿಕ ರಕ್ಷಕನಲ್ಲ, ನಿನ್ನ ಹೆಂಡತಿಗೆ ಕ್ರಿಸ್ತನ ಪಾತ್ರವನ್ನು ವಹಿಸಬೇಕು. ನೀನು ಅಂದ್ರೆ ನಿನ್ನನ್ನೇ ತ್ಯಾಗ ಮಾಡುವಷ್ಟು ಪ್ರೀತಿ ಮಾಡ್ಬೇಕು ಆಕೆಯನ್ನ. ಆಕೆ ನಿನ್ನನ್ನ ವೈರತ್ವ ಮಾಡುವಾಗ ನೀನು ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ಕ್ರಿಸ್ತನು ನಿನ್ನನ್ನ ಪಾಪಿ ಆಗಿದ್ದಾಗ, ವೈರಿ ಆಗಿದ್ದಾಗ ಪ್ರೀತಿ ಮಾಡಿದ್ದಾನೆ. ರೋಮ 5:8. ನೀನು ಹಾಗೇನೆ ಆಕೆ ನಿನ್ನನ್ನ ವೈರತ್ವ ಮಾಡುವಾಗ ನೀನು ಪ್ರೀತಿ ಮಾಡಬೇಕು. ಶಿಲ್ಬೆ ಯಾತ್ರೆ, ಕಲ್ವಾರಿ ಯಾತ್ರೆ ಮಾಡ್ಬೇಕು. ನೀನು ಎಷ್ಟು ದೊಡ್ಡ ಶಿಲ್ಬೆ ಹೊರುತ್ತಿ ಅಷ್ಟು ಪ್ರೀತಿ ಮಾಡ್ತಾ ಇದ್ದಿ ನಿನ್ನ ಹೆಂಡತಿಯನ್ನ ಅಂತ ಅರ್ಥ. 2, ವಾಕ್ಯೋಪದೇಶವೆಂಬ ಖಡ್ಗವನ್ನು ತಗೊಂಡು ನಿನ್ನ ಹೆಂಡತಿನ ಕತ್ತರಿಸುವಂತ. ಒಬ್ಬ ಸೊಸೆ ಇದ್ದಾಳೆ, ಪಾಪ ತೀರ್ಕೊಂಡ್ಬಿಟ್ರು ಅತ್ತೆ. ಆ ಅತ್ತೆಗೆ ಏನು, ಸೊಪ್ಪು ಪಲ್ಯ ಅಂದ್ರೆ ತುಂಬಾ ಇಷ್ಟ. ಪಾಪ ಒಬ್ಬ ಲೇಡಿ ಇದ್ರು ಅಲ್ಲಿ, ಅವ್ರು ಸೊಪ್ಪು ಪಲ್ಯ ಮಾಡಿದಾಗೆಲ್ಲ ಈ ಅಜ್ಜಿಗೆ ತಂದ್ಕೊಡೋದು. ಸೊಸೆಗೆ ಈ ಸ್ತ್ರೀ ಮನೆಗೆ ಬರೋದು ಇಷ್ಟ ಇಲ್ಲ.
ಅದಕ್ಕೆ ಇವ್ರೇನ್ ಮಾಡ್ತಾ ಇದ್ರು, ಅಜ್ಜಿ ಆ ಸ್ತ್ರೀ ಸೊಪ್ಪು ತಂದು ಕೊಟ್ಟು ತಿಂದ್ಬಿಟ್ಟು ತೊಳೆದು ಸುಮ್ಮನೆ ಕೂತ್ಕೊಳ್ಳೋದು. ಒಮ್ಮೆ ಸೊಸೆ ಬಂದ್ಲು ಸ್ಕೂಲ್ ಶಾಲೆಯಿಂದ, ಆ ಸ್ತ್ರೀ ಬಂದಿದ್ಲ ಅಂತ ಕೇಳಿದ್ರು. ಪಾಪ ಇವ್ರೇನ್ ಹೇಳ್ತಾರೆ, ಸುಮ್ಮನೆ ಗಂಡ ಹೆಂಡತಿ ಜಗಳ ಆಗತ್ತೆ ಅಂತ ಹೇಳಿ, ಇಲ್ಲ. ಅದಕ್ಕೆ ಸೊಸೆ ಏನಂದ್ ಗೊತ್ತಾ ನಿಮಗೆ, ಸುಳ್ಳು ಬಾಯಿಯು ಯೆಹೋವನಿಗೆ ಅಸಹ್ಯ. ಎಲ್ಲ 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 ಸತ್ಯವೇದವೇ. ಇವಳು ಮಗನಿಗೆ ಸತ್ಯ ಹೇಳ್ಕೊಟ್ಟ ತಾಯಿಗೆ ಇವಳು ಹೇಳೋದು. ಎಂತ ಜನಗಳ್ರಿ ನಾವು, ಖಡ್ಗ ತಗೊಂಡು ಕತ್ತರಿಸಕ್ ಹೋಗ್ತೀವಿ. ಸತ್ಯವೇದ ಹೇಳೋದು ಅಲ್ಲ, ವಾಕ್ಯೋಪದೇಶ ಜಲಸ್ನಾನ ಪ್ರೀತಿಯಿಂದಲೇ. ಯೇ ಸ್ವಾಮಿ ಲೋಕದಲ್ಲಿ ಇರುವಾಗ ಶಿಷ್ಯರು ಒಮ್ಮೆ ಹೇಳ್ತಾನೆ, ನನಗೆ ಆ ಮಾತು ಬಹಳ ಸುಂದರವಾಗಿ ಕಾಣಿಸ್ತದೆ. ಯೇ ಸ್ವಾಮಿ ಶಿಷ್ಯರ ಬಳಿಗೆ ಒಬ್ಬ ದೆವ್ವ ಹಿಡಿದಂತ ತಂದೆ ಮಗನನ್ನು ಕರ್ಕೊಂಡು ಬರ್ತಾನೆ, ಇವರಿಗೆ ಬಿಡಿಸ್ಲಿಕ್ಕೆ ಆಗೋಲ್ಲ. ಆ ಮಗನ ಯೇ ಸ್ವಾಮಿ ಬಳಿಗೆ ಕರ್ಕೊಂಡು ಬರ್ತಾನೆ. ಯೇ ಸ್ವಾಮಿ ಅದನ್ನ ದೂರದಿಂದ ನೋಡುವಾಗ ಗದರಿಸ್ತಾನೆ, ದೆವ್ವ ಬಿಟ್ಟು ಹೋಗ್ತದೆ. ಶಿಷ್ಯರು ಬರ್ತಾರೆ ಯೇ ಸ್ವಾಮಿ ಹತ್ರ, ಗುರುವೇ ನಮಗೆ ಯಾಕೆ ದೆವ್ವ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅದನ್ನ? ಹಾಗೆ ಯೇ ಸ್ವಾಮಿ ಒಂದು ಮಾತು ಹೇಳ್ತೇನೆ, ಮತ್ತಾಯ 17:17 ಎಲ್ಲ ನಂಬಿಕೆಯಿಲ್ಲದ ಮೂರ್ಖ ಸಂತಾನವೇ, ಎಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ, ಎಷ್ಟು ಕಾಲ ನಿಮ್ಮ ಜೊತೆಯಲ್ಲಿ ಇರಲಿ. ಅಂಥ ಶಿಷ್ಯರ ಜೊತೆಯಲ್ಲಿ ಎಷ್ಟು ಸಂಯಮದಿಂದ, ಎಷ್ಟು ಪ್ರೀತಿಯಿಂದ ನಡೆದಂತ ಕ್ರಿಸ್ತನು ಇವತ್ತು ನನಗೆ ನಿನಗೆ, ನನ್ನ ಗಂಡ ಹೆಂಡತಿ ಎನ್ನುವಾಗ ನಾವು ಎಷ್ಟು ಸಂಯಮ ಮಾಡಬೇಕು ಹೇಳಿ. ಅದರಿಂದ ವಾಕ್ಯೋಪದೇಶ ಜಲಸ್ನಾನ. 3, ಸ್ವಂತ ಶರೀರವನ್ನ ಪ್ರೀತಿ ಮಾಡಿಕೊಳ್ಳುವವರೆಗೆ ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಇದು ಪ್ರೀತಿ ವ್ಯಕ್ತವಾಗುವ ರೀತಿ. 2, ನಿನ್ನ ಹೆಂಡತಿಯನ್ನು ನೋ ಯುವರ್ ವೈಫ್, ಅರ್ಥ ಮಾಡ್ಕೋ ಆಕೆಯನ್ನು. 3, ಆಕೆಯ ಜೊತೆಯಲ್ಲಿ ಬಾಳ್ವಿಕೆ ಮಾಡು, ಒಗೆತನ ಮಾಡು, ಜೀವಿಸು ನೀನು. 4, ಆಕೆಯನ್ನ ಸನ್ಮಾನಿಸು, ಹಾನರ್ ಯುವರ್ ವೈಫ್. 5, ಪ್ರೇ ವಿತ್ ಯುವರ್ ವೈಫ್. ಇದು 5 ಅಂಶ. ಇನ್ನೂ ಇದೆ, ನನಗೆ ಸಮಯ ಇಲ್ಲ. ಈಗ ಸ್ತ್ರೀಯರಿಗೆ ಬರ್ತೀನಿ. ಒಂದೇ ಶರೀರವಾಗಿ ಕುಟುಂಬವು ರೂಪುಗೊಳ್ಬೇಕಾದ್ರೆ ಪುರುಷನ ಪಾತ್ರ ಆಯಿತು, ಸ್ತ್ರೀಯರ ಪಾತ್ರ ಏನು? ಒಂದು 3 ವಚನ ಓದಿರಿ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 24ನೇ ವಚನ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. 24ನೇ ವಚನ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಸ್ಯಾಮ್ಸನ್ ಸತ್ಯವೇದ ಓದುವುದು ಹಂಗಲ್ಲ. ಸ್ತ್ರೀಯರೇ ಎಲ್ಲಾ ವಿಷಯಗಳಲ್ಲಿ ಕೊಡಬೇಕು, ಪ್ರೆಷರ್ ಅಲ್ಲಿ. ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸೀರೆ ಎಲ್ಲಾ ವಿಷಯದಲ್ಲೂ ತಂದೆ ತಾಯಿ ಹೋಗ್ಲಿ ಬಿಡು ಅಂತಾರೆ. ಸ್ತ್ರೀಯರೇ ಎಲ್ಲಾ ವಿಚಾರಗಳಲ್ಲಿಯೂ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 6ನೇ ವಚನ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಸಾರಳು ಹಾಗೆಯೇ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಕೊಲೋಸ್ಯ 3:18. ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಗಮನಿಸ್ರಿ, ಎಲ್ಲಾ ಭಾಗಗಳಲ್ಲಿ ಸ್ತ್ರೀಯರಿಗೆ ಕೊಟ್ಟಿರೋ ಪಾತ್ರ ಏನು? ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಸ್ತ್ರೀಯರೇ ನಿಮ್ಮ ನಿಮ್ಮ ಗಂಡಂದಿರನ್ನ ಪ್ರೀತಿಸ್ರಿ ಅಂತ ಎಲ್ಲೂ ಇಲ್ಲ. ಹಾಗಾದ್ರೆ ನೀವು ಪ್ರೀತಿ ಮಾಡಬಾರ್ದ? ನಮ್ ಗಂಡಸರಿಗೆ ಖುಷಿ. ನನ್ನ ಪ್ರಶ್ನೆ ಏನು, ಪುರುಷರ ಬಗ್ಗೆ ಮಾತನಾಡುವಾಗ ಪುರುಷರು ನಿಮ್ಮ ನಿಮ್ಮ ಹೆಂಡತಿರನ್ನ
ಕ್ರಿಸ್ತನು ಸಭೆಯನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟ ಮೇರೆಗೆ ಪ್ರೀತಿಸಿರಿ. ಯು ಲವ್ ಯುವರ್ ವೈಫ್. ಬಟ್ ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಗಂಡಂದಿರನ್ನ ಪ್ರೀತಿಸಿರಿ ಅಂತ ಎಲ್ಲೂ ಇಲ್ಲ. ಅದಕ್ಕೆ ಬದಲಾಗಿ ಅಧೀನರಾಗಿರಿ ಅಂತಿದೆ. ಹಾಗಾದ್ರೆ ನೀವು ಪ್ರೀತಿಸಬಾರ್ದ? ಸರಿ ಇರ್ಲಿ. ಹೊಸ ಒಡಂಬಡಿಕೆ ನಮಗೆ ಎಷ್ಟು ಆಜ್ಞೆ ಇದೆ? ಯಾವ್ದ್ಯಾವ್ದು? ಅವರು ಹೊರಗಡೆ ಹೋದಾಗ ಜಗಳ ಮಾಡ್ರಿ, ಇಲ್ಲ ಜಾಸ್ತಿ ಗಲಾಟೆ ಮಾಡ್ರೆ ಬಿಟ್ಟು ಹೊಟ್ಟೋಗಿ. ಎರಡಾಜ್ಞೆ. ಯಾವ್ದು ಎರಡಾಜ್ಞೆ? ಹೋದ್ರಿ ಲೂಕನ್ ಬರೆದ ಸುವಾರ್ತೆ 10:27. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದು ಬರೆದದೆ ಅಂದನು. ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. ಒಂದು ದೇವರ ಕಡೆಗೆ, ಎರಡು ಮನುಷ್ಯರ ಕಡೆಗೆ. ಹಾರಿಸಾಂಟಲ್, ವರ್ಟಿಕಲ್, ಎರಡು ಕಡೆ ಪ್ರೀತಿ ವ್ಯಕ್ತ ಆಗಬೇಕು ಅಂತ ವಾಕ್ಯ ಹೇಳ್ತದೆ. ಈಗ ದೇವರ ಕಡೆಗೆ ಅಂತ ಹೇಳುವಾಗ ದೇವರನ್ನ ನೀವು ಪ್ರೀತಿಸ್ತಾ ಇದ್ದೀರಿ ಅಂತ ಗೊತ್ತಾಗೋದು ಹೇಗೆ? ಈಗ ನಿಮ್ಗೆ ಸುಲಭ ಮಾಡ್ತೇನೆ. ಸತ್ಯವೇದದಲ್ಲಿ ಹೇಳುವ ಪ್ರಕಾರ ಹೊಸ ಒಡಂಬಡಿಕೆ ವಿಶ್ವಾಸಗಳಾದ ನಮಗೆ ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಜ್ಞಾನ, ಪೂರ್ಣ ಬುದ್ಧಿಯಿಂದ ಪ್ರೀತಿ ಮಾಡಿ. ಕರ್ತನ ಕಡೆಗೆ. ಮನುಷ್ಯರ ಕಡೆಗೆ ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿ ಮಾಡಿ. ಈಗ ಮನುಷ್ಯರಲ್ಲಿ ಬರ್ತೇನೆ. ಆಮೇಲೆ ದೇವರ ಕಡೆಗೆ ನೀನು ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಜ್ಞಾನದಿಂದ ಪ್ರೀತಿ ಮಾಡ್ಬೇಕಲ್ವಾ? ದೇವರನ್ನ ನೀನು ಪ್ರೀತಿ ಮಾಡ್ತಾ ಇದ್ದೀ ಅಂತ ಗೊತ್ತಾಗುವುದು ಹೇಗೆ? ಏನ ಸಿಸ್ಟರ್, ಭಾನುವಾರ ಚರ್ಚ್ಗೆ ಹೋಗ್ಬಿಡೋದು, ಯೋಹಾನ ಬರೆದ ಸುವಾರ್ತೆ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. 23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು. 31. ಆದರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಈಗ ದೇವರನ್ನ ಪ್ರೀತಿಸ್ತಿದ್ದೀರಿ ಅಂತ ಗೊತ್ತಾಗುವುದು ಹೇಗೆ? ಆಜ್ಞೆಯನ್ನ ಕೈಕೊಂಡು ನಡೆಯುವಂತದ್ದು. ಈಗ ನೀವು ನಿಮ್ಮ ಯಜಮಾನರಿಗೆ ವಿಧೇಯರಾಗ್ತೀರಿ ಅನ್ನೋದಾಗಿದ್ರೆ ಅರ್ಥ ಏನಾದ್ರ ಅರ್ಥ? ಪ್ರೀತಿಸ್ತೀರಿ ಅಂತ ಅರ್ಥ. ಪ್ರೀತಿ ಇದ್ರೆ ವಿಧೇಯರಾಗ್ತೀರಿ, ಇಲ್ಲದ್ರೆ ವಿಧೇಯರಾಗಲ್ಲ. ಸರಿ, ಮನುಷ್ಯರ ಕಡೆಗೆ ಏನಿದೆ? ಎರಡನೇದು ಇದೆಯಲ್ಲ, ಏನಿದೆ? ನಿನ್ನ ನೆರೆಯವನನ್ನ, ಹೊಸ ಒಡಂಬಡಿಕೆಯವರೆಗೂ ಹಳೆ ಒಡಂಬಡಿಕೆಯವರೆಗೂ ಅದು ನಿನ್ನಂತೆ ನಿನ್ನ ನೆರೆಯವನ ಪ್ರೀತಿಸುವ ಎಂಬ ಆಜ್ಞೆ ಹೊಸ ಒಡಂಬಡಿಕೆ ಜನಕ್ಕೋ ಹಳೆ ಒಡಂಬಡಿಕೆ ಜನಕ್ಕೋ? ಇನ್ ಕಷ್ಟ ಇದೆ ನನ್ನ ಮಾತು ನೋಡಿ. ದೇವರ ಕಡೆಗೆ ಎಲ್ಲರಿಗೂ ಒಂದು, ಹಳೆ ಒಡಂಬಡಿಕೆ ನಮಗೂ ಒಂದು. ಬಟ್ ಎರಡನೇದು ಇದೆಯಲ್ಲ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಪೂರ್ಣ ಶಕ್ತಿ ಗುಣನ ಆಯ್ತು ಬಿಡಿ, ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಬೇಕೆಂಬ ಆಜ್ಞೆ ಹಳೆ ಒಡಂಬಡಿಕೆ ಜನಕ್ಕೋ ಹೊಸ ಒಡಂಬಡಿಕೆ ವಿಶ್ವಾಸಗಳದ ನಮಗೋ? ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯರು ಅಂದ್ರೆ ಯಾರು? ನೀವೇ. ನಿಜನ? ಯಾಜಕಾಂಡ 19:18 ಓದ್ರಿ ನೋಡೋಣ. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವನನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಯಾರಿಗೆ ಅದು? ಯಾರಿಗೆ ಅದು? ಯಾಜಕಾಂಡ ಪುಸ್ತಕ ಬರೆದಿರೋದು ಯಾರಿಗೆ? ಅದು ಮೋಶೆ ಮೂಲಕ ಯಾರಿಗೆ ಕೊಟ್ಟಿದ್ದದು? ಹಳೆ ಒಡಂಬಡಿಕೆಯವರಿಗೆ, ನಮಗಲ್ಲ. ಅದು ನೀವು ತಪ್ಪು ಭಾವಿಸ್ಕೊಂಡಿದ್ದೀರಿ, ನಮಗಲ್ಲ ಅದು. ನೀವು ಈ ಸತ್ಯ ತಿಳ್ಕೊಬೇಕಾದ್ರೆ ಬನ್ನಿ, 1 ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನ ಓದ್ರಿ.
1 ಯೋಹನ 2:7-8. ಪ್ರಿಯರೇ, ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಮೊದಲಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆಯಾಗಿದೆ. ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ. ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ, ಇದು ಆತನಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ನಾನು ಬರೀತಾ ಇರುವುದು ನಿಮಗೆ ಹೊಸ ಅಪ್ಪಣೆ, ಆದ್ರೂ ಇದು ಹಳೆ ಅಪ್ಪಣೆ. ಒಳ್ಳೆ ತಮಾಷೆ ಆಯ್ತಲ್ಲ. ನಮ್ಮೂರಲ್ಲಿ ಒಬ್ಬ ಆಂಟಿ ಇದ್ರು, ನಮ್ಮ ಮನೆ ಎದುರುಗಡೆ, ತೀರ್ಕೊಂಡ್ಬಿಟ್ರು ಬಿಡಿ. ಅವ್ರು ಇರುವಾಗ ನಾವು ಸಣ್ಣ ಹುಡುಗರು, ಒಂದು SLC ಹೈಸ್ಕೂಲ್ ಅಲ್ಲಿ ಇದ್ದಂತ ಮಕ್ಕಳು ನಾವು. ಅವ್ರಿಗೊಬ್ಬ ಮಗ ಇದ್ದ. ಬಂದು ಏನ್ ಹೇಳೋರು, ನನ್ ಮಗ ಪಟ್ಟಿಂಗಪ್ಪ. ಹೌದು ಆಂಟಿ ಅಂದ್ರೆ, ಹಂಗಂತಲ್ಲ, ಅವನು ಒಳ್ಳೆಯವನೇ, ಒಳ್ಳೆ ಗ್ರಾಚಾರ ಐತಲ್ಲ ಈ ಅಮ್ಮನ್. ಈ ಅಮ್ಮನೇ ಪಟ್ಟಿಂಗ ಅನ್ನೋದು. ನಾವು ಹೌದು ಅಂದ್ರೆ, ಹಂಗಂತಲ್ಲ, ಅವನು ಒಳ್ಳೆಯವನೇ. ಕೊನೆಗೆ ಏನ್ ಮಾಡ್ತಿದ್ದು ಗೊತ್ತೇ, ಅವ್ರು ಬಂದ್ರೆ ಏನಾರು ಹೇಳಿದ್ರೆ ಅಷ್ಟೇ, ನಗ್ತಿರೋ ಅಳ್ತಿರೋ ಒಂದು ತೋರಿಸ್ತಿರ್ಲಿಲ್ಲ, ಅಂದ್ಬಿಡ್ತಿದ್ದ ಅಷ್ಟೇ. ಈಗ ಇದೇ ರೀತಿ ಯೋಹಾನ್ ಮಾತಾಡ್ತಾ ಇರ್ತಾನೆ. ಪ್ರೀತಿಯ ಬಗ್ಗೆ ಮಾತನಾಡುವಾಗ, ನಾನು ಕೊಡ್ತಾ ಇರುವುದು ಹೊಸ ಅಪ್ಪಣೆ, ಆದ್ರೂ ಇದು ಹಳೆಯ ಅಪ್ಪಣೆ. ಅದೇನದು ಹೊಸದು? ಹಳೇದು ಯಾವುದು? ನಿನ್ನಂತೆ ನಿನ್ನ ನೆರವನ್ನ ಪ್ರೀತಿಸು, ಹಳೇದು. ಬಟ್ ನಮಗೆ ಇದೇ ಆಜ್ಞೆ ಹೊಸ ಫೋರ್ಸ್ ನಿಂದ ನಮಗೆ ಕೊಡಲ್ಪಟ್ಟಿದೆ. ಹಳೆಯ ಅಪ್ಪಣೆ ಅಲ್ಲ, ಅದು ಹೊಸದು ಇದೆ. ಏನಿದೆ? 1 ಯೋಹನ 3:16. 1 ಯೋಹನ 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಹಳೆ ಅಪ್ಪಣೆ ಏನು? ನಿನಗೆ ಎಷ್ಟಿದೆ ಅಷ್ಟು ಪ್ರೀತಿ ಮಾಡು, ಅಷ್ಟೇ. ನಿನ್ನ ನೀನ್ ಪ್ರೀತಿ ಮಾಡ್ಕೊಳಂಗೆ ಮಾಡು. ಹೊಸದೇನಿದೆ ನಮಗೆ? ನಿನಗೆ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಅವನಿಗೋಸ್ಕರ ಅಂತ ಸಮಯ ಬಂದಾಗ ತ್ಯಾಗ ಮಾಡುವಾಗ ಪೂರ್ತಿ ತ್ಯಾಗ ಮಾಡ್ಬಿಡು. ಕ್ರಿಸ್ತನ್ ನಿನಗೆ ಮಾದರಿ. ಪ್ರಾಣವನ್ನೇ ಕೊಡುವಷ್ಟು ತ್ಯಾಗ ಪ್ರೀತಿ ತೋರಿಸ್ಬೇಕು. ಅದು ಇದು ನಮಗೆ ಹೊಸ ಒಡಂಬಡಿಕೆ ಅವರಿಗೆ, ಹಳೇದಲ್ಲ. ಅರ್ಥ ಆಯ್ತಾ ಇಲ್ವಾ? ಹಂಗಾದ್ರೆ ನಿಮ್ಮ ಗಂಡಂದಿರಿಗೆ ವಿಧಿಯರಾಗ್ತೀರಿ ಅಂದ್ರೆ ಅರ್ಥ ಏನು? ಯಾವಾಗ ವಿಧಿಯರಾಗ್ತೀರಿ ನೀವು? ಯೇಸುಸ್ವಾಮಿ ಹೇಳ್ದಲ್ವಾ, ನಾನು ತಂದೆಗೆ ಪ್ರೀತಿಸ್ತೇನೆ ಎಂಬುದು ಗೊತ್ತಾಗುವುದು ಹೇಗೆ? ವಿಧಿಯರಾಗುವಾಗ. ನೀವು ನಿಮ್ಮ ಗಂಡಂದಿರಿಗೆ ವಿಧಿಯಳಾಗ್ತಾ ಇರುವುದು ಆತನಿಗಾದ್ರೂ ಕೂಡ ನಿಜವಾಗಿ ನಾನು ವಿಧಿಯಳಾಗುವುದು ಕರ್ತನಿಗೆ. ಯಾಕಂದ್ರೆ ಆತನ ಶಿರಸ್ಸು ಕರ್ತನಾಗಿರುವುದರಿಂದ ನಾನು ಕರ್ತನಿಗೆ ವಿಧಿಯನಾಗ್ತೀನಿ, ವಿಧಿಯಳಾಗ್ತಾ ಇರಬೇಕು ಎಂಬ ಗಮನ ನಿಮ್ಮಲ್ಲಿ ಇರ್ಬೇಕಲ್ವಾ? ನೀವು ಅದಕ್ಕೆ ಬದಲಾಗಿ ಏನ್ ನೋಡ್ತೀರಿ? ಇವನ್ಗೆ ನಾನು ವಿಧಿಯಳಾಗಬೇಕಾ? ಯಾರಿಗೆ ಅವಿಧಿಯರಾಗ್ತಿದ್ದೀರಿ? ಮತ್ತೆ ಅವನು ಬರೀತಾನೆ 1 ಪೇತ್ರ 3:6 ನೀವು ಸಾರಳ ಕುವಾರ್ತೆಯರು. ಸಾರಳ ಕುವಾರ್ತೆಯರು ಆ ಕಡೆಗೆ ಇಟ್ಕೊಳ್ಳಿ. ನೀವು ಯಾಕೆ ಕುವಾರ್ತೆಯರು? ಆಕ್ಚುಲ್ ಆಗಿ ಕರ್ತನಾದ ಯೇಸುಸ್ವಾಮಿ ನಂಬುವಾಗ ನಾವು ಏನಾಗಿವಿ? ಕರ್ತನ ಮಕ್ಕಳು. ನೀವು ಕ್ರಿಸ್ತನ ಕುವಾರ್ತೆಯರು ಅಲ್ವಾ? ನೀವು ಕ್ರಿಸ್ತನ ಕುವಾರ್ತೆಯರು ನೀವು ಆಗಿದ್ರೆ ಕ್ರಿಸ್ತನ ನಿಯಮವಾದಂತಹ ಶಿರಸ್ಸಿಗೆ ನೀವು ವಿಧೇಯರಾಗಲೇಬೇಕಲ್ವಾ? ಇದಕ್ಕೆ ನಿಮಗೆ ಈಗ ಪುರುಷನಿಗೆ ಮಾದರಿ ಯಾವುದು? ಅವನು ಎಫೆಸ 5:25 ಏನಂತ ಬರೀತಾನೆ? ಪುರುಷರೇ, ನೀವು ಹೆಂಡತಿಯರನ್ನು ಪ್ರೀತಿಸಬೇಕು. ಪ್ರೀತಿಸ್ಲಿಕ್ಕೆ ಪಕ್ಕದ ಮನೆಯವನು, ಎದುರುಗಡೆ ಮನೆಯವನು ಅಥವಾ ಇನ್ನೊಬ್ಬನು ಅವನು ಮಾದರಿ ಅಲ್ಲ. ಹೆಂಡತಿಯನ್ನ ಪ್ರೀತಿಸಿದ್ದಕ್ಕೆ ಮಾದರಿ ಯಾರು? ಕ್ರಿಸ್ತನು. ನೀವು ವಿಧೇಯರಾಗ್ಲಿಕ್ಕೆ ಮಾದರಿ ಯಾರು? ನಿಮಗ್ ಮಾದರಿ ಯಾರು? ಸರಳ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ವಚನ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ವಚನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲೆನೋ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಯೇಸು ಸ್ವಾಮಿ ದೇವರಿಗೆ ಸರಿಸಮಾನ ಪದವಿಲಿದ್ದವು. ಈಗ ನಿಮ್ಮ ಪ್ರಾಬ್ಲಮ್ ಏನು? ಲೇಡೀಸ್ ಪ್ರಾಬ್ಲಮ್ ಏನು? ನಾವು ಯಾಕೆ ನಾವು ಈಕ್ವಲ್ ಅಲ್ವಾ?
ಈಗ ಪ್ರಪಂಚದಲ್ಲಿರೋ ಕೂಗೇನು? ನಾನು ಒಂದು ಸಲ ಮಾತನಾಡ್ತಾ ಇದ್ದೆ. ಮಾತನಾಡುವಾಗ ಒಬ್ರು ಒಂದು ಚೀಟಿ ಕಳಿಸಿದ್ರು ನನಗೆ. ಸಾರಳು ಅಬ್ರಾಹ್ಮಣಿಗೆ ವಿಧೇಯಳಾಗಿದ್ದು ಅಲ್ಲಿ ಕಸ್ಟಮ್ ಅದು, ಲೋಕಲ್ ಕಸ್ಟಮ್ ಅದು, ಇಲ್ಲಿ ನಾವು ವಿಧೇಯರಾಗಬೇಕಾದದಿಲ್ಲ ಅಂತ. ಯಾಕೆ ಗೊತ್ತೇ? ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಯಾವ್ದ್ರಲ್ಲಿ ಕಡಿಮೆ, ಅದು ಇವಂದು ತಪ್ಪಿದೆ. ಗುಂಡ ಯಾರ್ದು ಗುಂಡ? ಗೆಂಡನೋ ಏನೋ ಗುಂಡನೇ ಇದಾನಲ್ಲ, ಇವೇನ್ ಮಾಡ್ತಾನೆ, ಮದುವೆ ಆಗುವಾಗ ಸಂಬಳ ನೋಡ್ತಾನೆ, ನಿಮ್ಮ ಗುಣ ನೋಡಲ್ಲ, ನಿಮ್ಮ ಹಿನ್ನೆಲೆ ನೋಡೋದಿಲ್ಲ ಅವನು. ನಿನ್ನ ಸ್ವಾಮಿ ನಂಬಿದೆಯೋ, ಬೊಡಂಬಡಿಕೆ ಜೀವಿಯೋ, ಯಾವುದನ್ನು ನೋಡೋದಿಲ್ಲ. ಅವ ಸಂಬಳ ನೋಡಿ ಮಾಡಿರ್ತಾನೆ. ನಿಮಗೇನು ಬಂದಾಗ ಇವನ್ಗೆ 50,000, ನನಗೆ 1,00,000, ಇವನ್ಗೆ ಡಬಲ್ ಸಂಬಳ ನಾನ್ ತಗೋತೀನಿ, ನಾನು ಯಾಕೆ ಇವನ್ ಮಾತು ಕೇಳ್ಬೇಕು? ಇವ ಏನ್ ಮಾಡ್ತಾನೆ, ಆಗ ನೋಡ್ಬಿಟ್ಟು ಸಂಬಳ ನೋಡ್ಬಿಟ್ಟು ಆಗ್ಬಿಟ್ಟ. ಈಗ ಇವಳು ಬಗ್ಗಲ್ಲ, ಇವಳು ಬಗ್ಗದ ಇರುವಾಗ ಇವನ್ ಏನ್ ಮಾಡ್ತಾನೆ, ನಾನ್ ಬಗ್ಗ. ಸ್ವಾಮಿ, ನೀವು ವಾಕ್ಯವನ್ನು ನೋಡ್ರಿ. ವಾಕ್ಯದಲ್ಲಿ ಏನ್ ಹೇಳ್ತದೆ, ನೀನು ನಾನು, ದೇವರು ಒಂದು ನಿಯಮ ಇಟ್ಟಿದ್ದಾನೆ. ಈ ಕುಟುಂಬವನ್ನ ಮಾಡಿದವನು ದೇವರು. ದೇವರು ಮಾಡಿರುವಾಗ ಪುರುಷನಿಗೆ ಪ್ರೀತಿ ಮಾಡುವುದಕ್ಕೆ ಕ್ರಿಸ್ತನೇ ಮಾದರಿ, ಸ್ತ್ರೀಯರಿಗೆ ಯಾರು ಮಾದರಿ? ಸ್ತ್ರೀಯರಿಗೂ ಕ್ರಿಸ್ತನೇ ಮಾದರಿ. ಕ್ರಿಸ್ತನು ದೇವರಿಗೆ ಸರಿಸಮಾನ ಪದವಿಲಿದ್ದವನು. ಸ್ತ್ರೀಯರು ಏನು? ಪುರುಷರಿಗೆ ಸರಿಸಮಾನ ಪದವಿಲಿದ್ದವರು. ನೀವು ಓದಿದ್ರಿ ಆದಿಕಾಂಡ 2:18. ದೇವರು ಏನು ಯೋಚನೆ ಮಾಡ್ದ? ಆಕೆಗೆ ಆತನಿಗೆ, ಅಂದ್ರೆ ನೀವು ತಿಳ್ಕೊಂಡಿರೋದು ಸರಿಯಾಗಿ ಬೀಳುವ, ಸರಿ ಬೀಳುವ ಅಂದ್ರೆ ಅರ್ಥ ಏನು? ಹೋಗ್ಲಿ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ದೇವರ ತ್ರೈಕತ್ವದಲ್ಲಿ ಒಬ್ಬನಾದಂತ ಪರಿಶುದ್ಧಾತ್ಮ. 3 ವ್ಯಕ್ತಿಗಳವರು, 3 ವ್ಯಕ್ತಿಗಳಲ್ಲಿರುವ ಒನ್ನೆಸ್. ತಂದೆಯಾದ ದೇವರು ಬೇರೆ, ಮಗನಾದ ಯೇಸುಸ್ವಾಮಿ, ಪರಿಶುದ್ಧಾತ್ಮ, 3 ಪ್ರತ್ಯೇಕ ವ್ಯಕ್ತಿಗಳು. ಅವರಲ್ಲಿ ಒನ್ನೆಸ್. ಇಲ್ಲಿ ನಾವು ಗಮನಿಸುವಾಗ ಪರಿಶುದ್ಧಾತ್ಮನು ತನ್ನನ್ನ ಹೇಳುವಾಗ ಸಹಾಯಕನು, ಅಯ್ಯಯ್ಯಮ್ಮ, ಈ ಲೇಡೀಸ್ಗೆ ಏನ್ ಬಂದಿರೋದಾಗಾದ್ರೆ ನಮ್ಮನ್ನ ಸಾಕಾರಣಿ ಅಂತ ಹೇಳ್ಬಿಟ್ಟು ನಾವು ಯಾವ್ದ್ರ ಕಡಿಮೆ? ಯಾರು ಹೇಳಿದ್ದು ನೀವು ಕಡಿಮೆ ಅಂತ? ಹೆಮ್ಮೆ ಪಡ್ಬೇಕಲ್ಲ ನೀವು. ಯೇಸು ಸ್ವಾಮಿ, ನಾನು ದೇವರಿಗೆ ಸರಿ ಸಮಾನ, ಐ ಆಮ್ ಈಕ್ವಲ್. ಯೇಸು ಸ್ವಾಮಿ ಎಲ್ಲ ವಿಚಾರದಲ್ಲೂ ದೇವರಿಗೆ ಸರಿ ಸಮಾನ ಪದವಿ. He himself is God. But ನಿನಗೆ ನನಗೆ ರಕ್ಷಣೆಯನ್ನು ಮಾಡಲಿಕ್ಕೆ ಬರುವಾಗ ತಂದೆಯಾದ ದೇವರಿಗೆ ವಾಲಂಟಿಯರ್ಲಿ he submit himself. ಹಾಗಿರುವಾಗ ನೀವು ಕ್ರಿಸ್ತನ ಕುವಾರ್ತಿಯರು ನೀವು ಆಗಿರುವುದರಿಂದ ನೀವು ಆ ಸಹಾಯಕನ ಪಾತ್ರ ಎಷ್ಟು ಅಮೂಲ್ಯವಾದದ್ದು ಹೇಳ್ರಿ. ಹೆಮ್ಮೆ ಪಡ್ಬೇಕಲ್ವಾ? ದೇವರ ವಾಕ್ಯದ ನೀವು ವಾಲಂಟರಿ ಆಗಿ ಕರ್ತನ ನಿಮ್ಮ ಗಂಡಂದಿರಿಗೆ ವಿಧೇಯರಾಗಬೇಕು. ಯಾವಾಗ ವಿಧೇಯರಾಗ್ತೀರಿ? ನಿಮ್ಗೆ ಸೂಚನೆ ಯಾರು? ಮಾದರಿ ಯಾರು? ಕ್ರಿಸ್ತನು. ಇದನ್ನು ಯೋಚನೆ ಮಾಡಿದ್ರ ನೀವು? ನಿಮ್ ಗಂಡಂದಿರು ನೋಡುವಾಗ ಬರೀ ಅವ್ರ ಮುಖ ನೋಡ್ತೀರಿ. ನೀವು ಗಂಡಂದಿರು ನೋಡುವಾಗ ಯಾರನ್ನ ನೋಡ್ಬೇಕು? ಮತ್ತೆ ಕ್ರಿಸ್ತನ ನೋಡ್ಬಿಟ್ರೆ ನೀವು ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತೀರಾ? ನಾನು ಅದೇ ಹೇಳಿದೆ ನಿನ್ನೆ. ಅಡಿಗೆ ಮನೆಯಲ್ಲಿ ನೀವು ಗೊಣಗುಡ್ತೀರಿ. ಗೊಣಗುಟ್ಟಿಲ್ಲ ಅಂತಂದ್ರೆ ನಿಮ್ಮಷ್ಟು ಸುಳ್ಳುಗಾರರು ಯಾರೂ ಇಲ್ಲ ಇಲ್ಲಿ. ಯಾರು ಒಂದ್ ದಿವ್ಸನೂ ಗುಣಗುಟ್ಟಿರೋರು ಯಾರಿದ್ದೀರಿ ಇಲ್ಲಿ? ಹೆಣ್ಮಕ್ಳು ಯಾರು ಇಲ್ಲ. ಗುಣಗುಟ್ಟೋದಂದ್ರೆ ಏನು ಸಿಸ್ಟರ್? ಹೇಳಿ, ಪರವಾಗಿಲ್ಲ ಹೇಳಿ, ಯಾರಿಗೂ ಗೊತ್ತಾಗಲ್ಲ. ಯಾರನ್ನ? ಗಂಡನ್ನ. ಅದ್ಯಾಕೆ ಜೋರಾಗಿ ಬೈಯಲ್ಲ? ಕೇಳಿಸ್ರೇನು?
ಈ ಪಾರ್ಟಿ ಎಡವಟ್ ಪಾರ್ಟಿ ಏನಾದ್ರು ಮಾಡಿಬಿಡ್ತಾನೆ ಅಂತ. ಬಟ್ ನೀವು ಬೊಯ್ಯುವಾಗ ಎಂಥ ಮಾತು ಬೊಯ್ದಿರ್ತೀರಿ. ನಾನು ಹೇಳ್ದೆ ನಿನ್ನೆ, ಏನಾದ್ರು ಮೈಕ್ ಹಿಡಿದ್ಬಿಟ್ರೆ ಅವ್ನು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾನೆ. ಇಂಥ ನನ್ನ ಹೆಂಡತಿ ಹಿಂಗೆಲ್ಲ ಬೊಯ್ದ್ಬಿಟ್ಲ ಅಂತ ಸತ್ಯ ಹೋಗ್ಬಿಡ್ತಾನೆ ಅವನು. ಅಂಥ ಮಾತನ್ನ ಬೊಯ್ತೀರಿ. ನೀವು ಬೊಯ್ದಿದ್ದು ನಿಮ್ ಗಂಡನ್ಗ. ಗಂಡನ್ ಶಿರಸ್ ಯಾರು? ಮತ್ತೆ ಬೊಯ್ತೀರಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಬೊಯ್ತೀರಾ? ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ ನಿಮ್ ಗಂಡಂದಿರನ್ನ, ಅಡಿಗೆ ಮನೇಲಿ ಪಾತ್ರೆ ಶಬ್ದ ಆಗ್ಲಿಲ್ವಾ ಅಂತ. ಕೆಲವು ಸಲ ಅಡಿಗೆ ಮನೇಲಿ ಇದ್ದಕ್ಕಿದ್ದಂಗೆ ಭೂಕಂಪ ಶುರು ಆಗ್ಬಿಡ್ತದೆ, ಸೌಟು ಬೀಳ್ತದೆ. ಫಸ್ಟ್ ಇವ ಬುದ್ಧಿವಂತನಾದ್ರೆ ತಿಳ್ಕೊಳ್ಬೇಕು, ತಿಳ್ಕೊಳ್ಳಿಲ್ಲ ಅಂದ್ರೆ ಕುಕ್ಕರೇ ಬಿದ್ದೋಯ್ತದೆ. ಇದಕ್ಕೂ ಇವನು ಎಚ್ಚರಿಸ್ಕೊಳ್ಳಿಲ್ಲ ಅಂದ್ರೆ ಇವನ್ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ. ಏನಿದ್ರೆಲ್ಲ ವ್ಯವಸ್ಥೆ? ಯಾಕಂದ್ರೆ ನಾವು ದೇವರ ಮಕ್ಕಳೇ ಆಗಲಿಲ್ಲ. ನಿನ್ನ ಪ್ರಿಯ ದೇವ ಮಕ್ಕಳೇ, ನೋಡ್ರಿ, ನೀವು ಅವರ ಪಾತ್ರವನ್ನು ಅರ್ಥ ಮಾಡ್ಕೊಳ್ರಿ. ಅವರು ಮನೆಯ ಜವಾಬ್ದಾರಿ ವಹಿಸ್ತಾರೆ, ಅಷ್ಟು ಸುಲಭವಾದ ಸಂಗತಿನ? ಅವರು ನಿರ್ಧಾರಗಳನ್ನು ಮಾಡುವಂತ ಜವಾಬ್ದಾರಿ ಅವ್ರ ಕೈಯಲ್ಲಿ ಇಟ್ಟಿದ್ದಾನೆ. ಅದು ಅಧಿಕಾರ ಅಲ್ಲ, ಅದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಬಹಳಷ್ಟು ಸಮಸ್ಯೆಗಳನ್ನು ಅವರು ದಾಟಿ ಹೋಗ್ಬೇಕು. ಅಂತ ಸಮಯದಲ್ಲಿ ನೀವೇ ಅವರಿಗೆ ತಿರುಗಿ ಬೀಳ್ತಾ ಇದ್ರೆ ಆ ವ್ಯಕ್ತಿ ಹೇಗೆ ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ಬೋದು ಹೇಳ್ರಿ? ನಿಮ್ಮ ಪಾತ್ರ ಏನು? ದೇವರು ಯಾಕೆ ನಿಮ್ಮನ್ನು ಕೊಟ್ಟಿದ್ದಾನೆ? ಈ ಸಮಸ್ಯೆ ಇರುವ ಲೋಕದಲ್ಲಿ ಆತನು ಜವಾಬ್ದಾರಿಯನ್ನು ವಹಿಸುವಾಗ ನೀವು ಆತನಿಗೆ ಸಹಕಾರಿಯಾಗಿ ನಿಲ್ಬೇಕೆಂಬುದಾಗಿ ಅಲ್ವಾ? ಅದಕ್ಕೆ ಬದಲಾಗಿ ನೀವು ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ಆ ವ್ಯಕ್ತಿಯನ್ನು ದೂಷಿಸ್ತಾ ಹಿಂಸಿಸ್ತಾ ಇದ್ರೆ ನಿಮ್ಮಂತ ಸೈತಾನನು ಬೇರೆ ಯಾರಿದ್ದಾರೆ ಹೇಳಿ? ಯಾವ ಮನೆ ಅದು? ಸೈತಾನ ಮನೆಯನ್ನ ಅದು? ಏನಂತ ಭಾವಿಸಿದೀರಿ ಅವರನ್ನ? ನಿಮಗೋಸ್ಕರವಾಗಿ ಕಷ್ಟಪಡುವಂತ ವ್ಯಕ್ತಿ ಅಲ್ವಾ? ನಿನಗೋಸ್ಕರವಾಗಿ ರಕ್ಷಣೆ ಕೊಡುವಂತ ವ್ಯಕ್ತಿ ಅಲ್ವಾ? ನಿನಗೋಸ್ಕರವಾಗಿ ಆಶ್ರಯ ಕೊಟ್ಟಂತ ವ್ಯಕ್ತಿ ಅಲ್ವಾ? ನೀನು ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಆತನು ಬಲಹೀನನಲ್ವಾ? ಆತನು ನಿಮ್ಮ ಹಾಗೆ ಮನುಷ್ಯನಲ್ವಾ? ಆತನಿಗೂ ಚಿಂತೆಗಳಿಲ್ವಾ? ಆತನಿಗೂ ಬಲಹೀನತೆಗಳಿಲ್ವಾ? ಇದನ್ನು ಅರ್ಥ ಮಾಡಿಕೊಂಡಾರಾದಂತ ನಾನು ನೀವು ಎಷ್ಟು ಮಟ್ಟಿಗೆ ನಾವು ಅವರನ್ನ ಉತ್ತೇಜಿಸಬೇಕು? ಅದನ್ನು ಬಿಟ್ಟು ಪ್ರತಿಯೊಂದರಲ್ಲಿ ತಪ್ಪು ಹಿಡಿತಾ ಅವ್ರನ್ನ ನಾನು ಒಮ್ಮೆ ಒಂದು ಸಲ ಒಂದು ಸ್ಥಳಕ್ಕೆ ಹೋಗಿದೆ, ಹೆಸರು ಹೇಳೋದಿಲ್ಲ ಎಲ್ಲಿ ಅಂತ. ದೇವದೂತರ ಬಗ್ಗೆ ಮಾತಾಡಿದ. ಏಂಜಲ್ಸ್ ಮಾತಾಡಿ ಕೆಳಗೆ ಬಂದೆ. ಪುಲ್ಪೀಟ್ ಕೆಳಗೆ ಬಂದಾಗ ಒಬ್ಬ ಸಿಸ್ಟರ್ ಬಂದು ಕೈ ಹಿಡ್ಕೊಂಡ್ಬಿಟ್ರು. ಏನ್ ಸಿಸ್ಟರ್ ಅಂದೆ? ಅಣ್ಣ ಎಂಥ ಮೆಸೇಜ್ ಅಣ್ಣ ಅಂತ. ನನಗೆ ಈ ಥರನ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಯೂಟ್ಯೂಬಲ್ಲಿ ಹಿಂಗೆ ಹಾಕಿರ್ತಾರೆ, ಉಗದೇ ನೋಡಿ ಒಂದ್ ದಿವಸ ಯೂಟ್ಯೂಬ್ಲಿ ಅದೇನು ಫಿಲಿಮ ನೋಡ್ತೀರಿ, ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನಂಗೆ. ಆ ವ್ಯಕ್ತಿ ಯಾವನೇ ಇರಲಿ ಪಾಪ, ಅವ್ರು ಹೇಳೋದು ಯಾವ ವಾಕ್ಯ? ಸತ್ಯವೇದದ ವಾಕ್ಯ. ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನಕ್ಕೆ ನೀ ಅವನ ಅಯೋಗ್ಯ ಅಂತ ಬೈದೆ ಒಂದ್ ದಿವಸ. ಸತ್ಯವೇದ ಪಾಪ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವಿವರಣೆ ಮಾಡ್ತಾರೆ. ವಾಕ್ಯ ಯಾವುದು? ಅದು ಸತ್ಯವೇದ. ಅದನ್ನ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಆವತ್ತಿಂದ ಬಿಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ಇರಲ್ಲ, ಇದರಲ್ಲಿ ಮಾತ್ರ ಅಂಕೆ ಇರ್ತದೆ. ನೋಡ್ರಿ, ನೀವು ಬೇಕಿದ್ರೆ ಗಮನಿಸ್ರಿ ಮೆಸೇಜ್ಗಳಲ್ಲಿ. ಈಗ ಏನಾಗೋಯ್ತು, ಈ ಲೇಡಿ ಬಂದು ನನ್ನ ಅಣ್ಣ ಏನ್ ಮೆಸೇಜ್ ಅಣ್ಣ ಅಯ್ಯೋ. ನನಗೆ ಯಾವ ತರ ಒಳ್ಳೆ ಮೆಸೇಜ್ ಗೊತ್ತಾಗ್ಲಿಲ್ಲ. ಚೆನ್ನಾಗಿರ್ಲಿಲ್ವೋ? ಚೆನ್ನಾಗಿತ್ತು. ಹಂಗೆ ನಿಂತಿರುವಾಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ, ಅಣ್ಣ ಇವತ್ತು ನಮ್ಮನೆಗೆ ಊಟಕ್ಕೆ ಬರಬೇಕು. ಇಲ್ಲಮ್ಮ, ಎಲ್ಡರ್ ಮನೇಲಿ ಊಟ ಇವತ್ತು ನನಗೆ ಬರಕ್ಕಾಗಲ್ಲ, ಇನ್ನೊಂದ್ಸಲ ನೋಡು. ಅಷ್ಟೊತ್ತಿಗೆ ಏನ್ ಮಾಡ್ತಾ ಆ ಸ್ತ್ರೀ ಆ ಎಲ್ಡರ್ ಹತ್ರ ಹೋಗ್ಬಿಟ್ಟು ಅಣ್ಣನ್ನ ನಮ್ಮನೆಗೆ ಊಟಕ್ಕೆ ಕರ್ಕೊಂಡು. ಆ ಎಲ್ಡರ್ ಸುಮ್ಮನೆ ಇರ್ಬಾರ್ದ, ನನ್ ಸಾಯಿಕ್ ಬರ್ಲಿಲ್ಲ. ಅಣ್ಣ ರಾತ್ರಿ ನಮ್ಮ ಮನೆಗೆ ಬರೋರಂತೆ, ಪಾಪ ಅಷ್ಟು ಕೇಳ್ತದೆ, ಹೋಗ್ಬಿಡಣ್ಣ ಅವ್ರ ಮನೆಗೆ ಎಂದು ಕರ್ಕೊಂಡು ಹೋದ್ರು. ಆ ಲೇಡಿ ಕಾರಲ್ಲಿ ಕರ್ಕೊಂಡು ಹೋದ್ಲು. ಮನೇಲಿ ಕೂರಿಸಿ ನ್ಯೂಸ್ ಪೇಪರ್ ಕೊಟ್ಟು ಒಂದು ಜ್ಯೂಸ್ ಕೊಟ್ಟು. ಅನಿರೀಕ್ಷಿತವಾದ ಅಡಿಗೆ ಅಲ್ವಾ, ಅಡಿಗೆ ಮನೆಗೆ ಹೋಗಿ ಏನೋ ಜಪ್ತಾಗಿ ಕೂಗ್ತಾ ಇದ್ಲು. ನಾನು ನ್ಯೂಸ್ ಪೇಪರ್ ಕೊಟ್ಟಿದ್ಲು, ಜ್ಯೂಸ್ ಕೊಡ್ಬಿಟ್ಟು ಕೂತಿದ್ದೆ 300 ರೂಮ್ಲಿ. ಬಾಗಿಲು ಸುಮ್ಮನೆ ಮುಚ್ಚಿತ್ತು.
ಒಂದು 5 ನಿಮಿಷ ಆಯಿತು, ಯಾರ ಕಟ್ಕಟ ಅಂತ ಹಿಂಗೆ ಕೊಟ್ಟಿದ್ರು. ನಾನು ಪರರ ಮನೇಲಿ ಕೂತೀನಿ, ನಾನ್ಯಾಕೆ ಬಾಗಿಲು ತೆಗಿಲಿ ಕೂತಿದ್ದೆ. ಈ ಅಡಿಗೆ ಮನೆಯಿಂದ ಒಂದು ಸೌಂಡ್ ಬಂತು, ಯಾರು ಏಂಜಲ್ಲ ಕಮೀನ್ ನಂದು. ನನಗೇನಾಗೋಯ್ತು, ಏಂಜಲ್ ಬಗ್ಗೆ ಮಾತಾಡ್ರಿ ಅಮ್ಮ ಡೈರೆಕ್ಟ್ ಆಗಿ ಏಂಜಲ್ನ ಕರೆಸ್ಬಿಟ್ಲಲ್ಲ ಅಂತ ಭಯ ಆಗೋಯ್ತು. ಇವನ್ ಯಾರೇ ಏಂಜಲ್ ಅಂತ ನೋಡ್ತೀನಿ, ಒಂದು ಆಕೃತಿ ಒಳಗ್ ಬಂತು. ಯಾರು ಗೊತ್ತಾ, ಅವಳು ಗಂಡನ ಹೆಸರು ಏಂಜಲ್. ಓಹೋ ಹೋ, ಸರಿ 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 ಅಂತ ಇಬ್ರು ಅಡಿಗೆ ಮನೆಗೆ ಸೇರ್ಕೊಂಡು ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ರು. ಅವ್ರು ಯಾರೋ ಹೇಳ್ಬಿಟ್ಟವ್ರಿ, ಇವರು ಸೇವಕರಿಗೆ ಕೈಮಾ ಅಂದ್ರೆ ಇಷ್ಟ ಅಂತ ಕೈಮಾ ಮಾಡ್ಬಿಟ್ಟಿದ್ದಾರೆ. ಒಂದು ಚಪಾತಿ ಕೊಟ್ಟರು. ಚಪಾತಿ ತಿಂದು ರೈಸ್ ಹಾಕ್ಸ್ಕೊಳ್ಬೇಕು. ಆ ಲೇಡಿ ಏನ್ ಮಾಡಿದ್ಲು, ಅಣ್ಣ ಯಾಕೆ ಊಟಕ್ಕೆ ಕರೆದಿದ್ದೀನಿ ಗೊತ್ತಾ ಅಂದ್ಲು. ಏನ್ ಹೇಳಿ ನಾನು, ನಿನ್ ಗಂಡ ಏಂಜಲ್ ಅದಕ್ಕೆ ಕರೆದಿದ್ದಿ, ಏಂಜಲ್ ಬಗ್ಗೆ ಮಾತಾಡಿದೀನಿ ಅಂತ ಹೇಳಲ್ಲ. ಏನು ನಾನು ಎಲ್ಲ ನಮಗ್ ಗೊತ್ತಾಗ್ಲಿಲ್ಲ ಅಂದೆ. ಅಣ್ಣ ಏಂಜಲ್ ಬಗ್ಗೆ ಮಾತಾಡಿದ್ರಿ, ಇವ ಏಂಜಲ್ ಅಂತ ಹೆಸರು ಇಟ್ಕೊಂಡಿದ್ದಾನಣ್ಣ, ಪಟಿಂಗಣ ಇವನು ಅಂತ ಸುಮ್ಮ. ನನಗೆ 15 ನಿಮಿಷ ತಿಂದಿದ್ದ ಚಪಾತಿ 2 ನಿಮಿಷದಲ್ಲಿ ಕರ್ಗೋಯ್ತು. ಎದ್ದುಬಿಟ್ಟು, ಅಲ್ಲಮ್ಮ ನಾನ್ ಪ್ರಸಂಗ ಮಾಡಿದ್ದು ನಿನ್ ಗಂಡು ನನ್ನ ಗದ್ರಾಕ, ಹಿಂಗಂತ ಗೊತ್ತಿರ ನಿಮ್ ಮನೆಗೆ ಬರ್ತಿರ್ಲಿಲ್ಲ. ನಾನು ಪ್ರಸಂಗ ಮಾಡುವುದು ಅವನಿಗಲ್ಲ, ನಿನಗೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಹೆಣ್ಮಕ್ಳು ಗಂಡು ಮಕ್ಕಳು ಅಷ್ಟೇ ಪ್ರಸಂಗ ಕೇಳ್ಬಿಟ್ಟು ಹೋಗಿ ಮನ್ಲೋಗಿ ಶುರು ಮಾಡ್ತಾನೆ. ಇವನ ಸ್ತ್ರೀಯರ ಬಗ್ಗೆ ಏನಾದ್ರು ನಾವು ಮಾತಾಡಿದ್ರೆ ಕೇಳಿಸ್ಕೊಂಡೇನೆ ಸರಿಯಾಗಿ ಕೊಟ್ರು, ನೀನಿಗೆ ಇತ್ತು ಕಣ ಪ್ರಸಂಗ. ಅವ್ರ ಬಗ್ಗೆ ಮಾತಾಡ್ರಿ ಇವ್ರು ಶುರು ಮಾಡ್ಕೊಂತಾರೆ ಮನೆಗೆ ಹೋದ ತಕ್ಷಣ. ಹೆಂಗೆ ಕೇಳಿಸ್ಕೊಂಡೇನೆ ಕತ್ತರಿಸಿದ್ರು. ನೀವು ಇದ್ದೀರಿ, ಸದ್ಯ ನೀವು ಇದ್ರಲ್ಲ ಇವತ್ತು, ನನ್ಗೆ ಬಹಳ ಸಂತೋಷ. ಯಾಕೆ ಗೊತ್ತಾ, ನಾವು ಒಬ್ಬರನ್ನೊಬ್ಬರನ್ನ ಕತ್ತರಿಸ್ಲಿಕ್ಕೆ ನೋಡ್ತಾ ಇರ್ತೀವಿ. ಯೋಚನೆ ಮಾಡಿ, ಇಲ್ಲಿ ನೀವು ವಿಧೇಯರಾಗಬೇಕು ಅನ್ನೋದು, ಇದು ಕ್ರಿಸ್ತನೇ ನಿಮಗೆ ಮಾದರಿ. ಕ್ರಿಸ್ತನೇ ಮಾದರಿ ನಿಮಗೆ. 1. 2, ಈ ವಿಧೇಯರಾಗುವ ಮೂಲಕ ನೀವು ನಂಬಿಕೆಯನ್ನು ತೋರಿಸ್ತೀರಿ. ನಂಬಿಕೆ ಹೇಗೆ? ಇಬ್ರಿಯ 11:11. ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಈಗ ಇದನ್ನ ನೀವು ಇಲ್ಲಿ ಗೊತ್ತಾಗಲ್ಲ ನಿಮ್ಗೆ. ಇಲ್ಲಿ ಏನ್ ಬರೀತಾನೆ ಇಬ್ರಿಯ ಗ್ರಂಥಕರ್ತನು, ಸಾರಳು ನಂಬಿದಳು ಅಂತ ಓದ್ತೀರಿ. ಯಾರನ್ನ ನಂಬುದಳು? ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 12ನೇ ವಚನದಿಂದ, ಆಕೆ ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗನ್ನ ಬೇಡಮ್ಮ, ನೀನು ನಕ್ಕದ್ದುಂಟು ಅಂದನು. ಸಾರಳು ನಕ್ಕಿದ ಯಾಕೆ ಗೊತ್ತಾ ನಿಮ್ಗೆ? ಈ ಅಯೋಗ್ಯ, ಈ ಮನುಷ್ಯ ಯೋಗ್ಯತೆ ಇಲ್ಲ ಇವನಿಗೆ, ಇವನಿಂದ ನನಗೆ ಸಂತಾನ ಆಗುತ್ತಾ? ಹೇಳಿಲ್ವಾ ನೀವು? ಹೇಳಿಲ್ವಾ ನಿಮ್ ಗಂಡಂದಿರನ್ನ? ಅವ್ರು ನೋಡ್ರಿ ಕಾರ್ ತಗೊಂಡವನಿ, ನಿಮ್ಗೆ ಯೋಗ್ಯತೆ. ಅವ್ರು ನೋಡ್ರಿ ಮನೆ ಮಾಡೋರು, ನಿಮ್ ಯೋಗ್ಯತೆ. ಅವ್ರು ನೋಡ್ರಿ ಮಕ್ಕಳನ್ನ ಮೆಡಿಕಲ್ ಮಾಡ್ಸೋರು, ನಿಮ್ ಯೋಗ್ಯತೆ. ಅಂದಿಲ್ವಾ? ಅನ್ಲಿಲ್ಲ ಆದ್ರೂ ಮನ್ಸಲ್ಲಿ ಅಂದಿಕೊಂಡಿರೋಲ್ವಾ? ಇವಳು ದೇವರು ದೂತನು ಹೇಳ್ತಾನೆ, ಮುಂದಿನ ವರ್ಷದಲ್ಲಿ ಇಷ್ಟೊತ್ತಿಗೆ ಮಗು ಇರ್ತಾನೆ. ಅಯ್ಯೋ ನನಗ್ ಗೊತ್ತಿಲ್ವಾ, ಇವನಿಂದ ನನಗೆ ಮಕ್ಕಳಾಗುತ್ತಾ ಅಂತ ನಗ್ತಾಳೆ. ಯಾವಾಗ ದೇವರು ಎಚ್ಚರಿಸ್ತಾನೆ, ನೀವು ಇಬ್ರಿ 11ರಲ್ಲಿ ಓದುವಾಗ ನಂಬಿದಳು. ಯಾರನ್ನ?
ತನ್ನ ಗಂಡನನ್ನ. ಎಸ್, ದೇವರಿಂದ ಆತನಿಂದಲೂ ನಾನು ಮಗು ಪಡಿತೀನಿ ಎಂಬ ನಂಬಿಕೆಯನ್ನು ವ್ಯಕ್ತ ಮಾಡಿದ್ವಿ. ಅಂದ್ರೆ ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗುವಾಗ ನೀವು ನಂಬಿಕೆಯನ್ನು ವ್ಯಕ್ತ ಮಾಡ್ತೀರಿ. ಆತನ ಮೇಲೆ ನಂಬಿಕೆ, ಕ್ರಿಸ್ತನ ಮೇಲೆ ನಂಬಿಕೆ. ಒಂದ್ಸಲ ಒಂದು ಮಾಲ್ ಕಟ್ತಿದ್ರಂತೆ. ಮಾಲ್ ಅಂದ್ರೆ ಗೊತ್ತಾ ನಿಮಗೆ? ಇಲ್ಲಿ ಯಾವುದು ಮಾಲ್ ಇಲ್ಲ. ಎಲ್ಲಿದೆ ಸಿಸ್ಟರ್? ಸದ್ಯ ನಮ್ಮ ಪಾಸ್ಟ್ರಿಗೆ ಜೈ ಅನ್ಬೇಕಾಗಾದ್ರೆ ಇಲ್ಲೂ ಮಾಲ್ ಕಟ್ಸಿದಾರಂತೆ. ಎಲ್ಲಿದೆ ಕಾಣ್ಲಿಲ್ವ? ಚಾಮರಾಜನಗರದಲ್ಲ, ಬದುಕದೆ ಬಿಡ್ರಿ. ಈ ಮಾಲ್ ಕಟ್ಟಿಸ್ತಾ ಇದ್ರು. ಒಂದ್ ಸಣ್ಣದ ಒಂದು ಗೂಡಂಗಡಿ ಇತ್ತು. ಪೆಟ್ಟಿಗೆ ಅಂಗಡಿ ಅಂತಿರಲ್ಲ ನೀವು, ಗೂಡಂಗಡಿ. ಮಾಲ್ ಕಟ್ಸೋರು ಏನ್ ಹೇಳಿದ್ರು, ನೋಡಪ್ಪ ನಾವು ಮಾಲ್ ಕಟ್ಟಿಸ್ತಾ ಇದೀವಿ, ನೀನ್ ಗೂಡಂಗಡಿ ಒಂದು ಅಡ್ಡಿ ಇದೆ, ಮಾರ್ಬಿಡಿ ಇದನ್ನ ನಮ್ಗೆ ಅಂತ. ನಾನ್ ಮಾರಲ್ಲ, ನೀವು ಮಾಲ್ ಆದ್ರೂ ಕಟ್ಸ್ಕೊಳ್ಳಿ, ಥಿಯೇಟರ್ ಆದ್ರೂ ಕಟ್ಸ್ಕೊಳ್ಳಿ, ನಾನ್ ಮಾರಲ್ಲ, ನಮ್ಮ ಅಜ್ಜ ಕೊಟ್ಟಿರೋದು ಅಂತ ಅವನು ಬಿಟ್ಟ. ಇವ್ರೇನ್ ಮಾಡಿದ್ರು, ನೀನ್ ಹಣೆ ಬರ ಅಂತ ದೊಡ್ಡ ಮಾಲ್ ಕಟ್ಸ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರು. ಗ್ರೇಟ್ ಓಪನಿಂಗ್ ದಿವಸ ಗ್ರೇಟ್ ಓಪನ್ ಅಂತ ಬೋರ್ಡ್ ಹಾಕಿದ್ರು. ಇವನ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಇವನೊಂದು ಬೋರ್ಡ್ ಹಾಕದ. ಇವನ್ ಅಂಗಡಿಗೆ ಮೇನ್ ಎಂಟ್ರೆನ್ಸ್ ಅಂತ ಬೋರ್ಡ್ ಹಾಕದ. ಬಂದವರೆಲ್ಲ ಎಲ್ಗೋದ್ರು? ಇವನ್ ಅಂಗಡಿಗೆ. ಏನು ಅದ್ರಲ್ಲಿ ನೀತಿ ಕಲ್ತ್ರಿ ನೀವು? ನಿಮ್ಮ ಗಂಡ ಬುದ್ಧಿವಂತಿಕೆಯಿಂದ, ಆತನು ನೀವು ತಿಳ್ಕೊಂಡಂಗೆ ಅಯೋಗ್ಯನಲ್ಲ, ಅಂತ ಬಲಹೀನತೆ ಇರುವ ವ್ಯಕ್ತಿಯನ್ನ ಸಾಧನವಾಗಿ ಉಪಯೋಗಿಸ್ಲಿಕ್ಕೆ ನಮಗೆ ಆಸ್ಪದ ಇದೆ. ಮನ್ಸಿರ್ಬೇಕು ನಿಮ್ಗೆ, ಅಷ್ಟೇ ಮನ್ಸಿರ್ಬೇಕಷ್ಟೇ. ನಾವೇನ್ ಮಾಡ್ತೀವಿ, ಮಾತ್ಮಾತ್ಗೂ ಎಷ್ಟೇ ಪಾಪ ಆತ ತನ್ನ ಹೆಂಡತಿನ ಸುಖವಾಗಿಟ್ಕೊಳ್ಬೇಕು, ಆ ಹೆಂಡತಿ ಹತ್ರ ಮೆಚ್ಚಿಸ್ಕೋಬೇಕು ಅಂತ ಎಷ್ಟೇ ತಂದು ಹಾಕಿದ್ರು ಅವ್ರಿಗೆ ಹಿಂಗೈತೆ, ಇವ್ರಿಗೆ ಹಂಗೈತೆ, ನಿನಗೆ ಯೋಗ್ಯತೆ ಇದೆಯಾ? ನಾ ಕೇಳಿಸ್ಕೊಂಡೇ ಇದ್ದೀನಿ, ನಿಮ್ದಲ್ಲ. ಸಾಮಾನ್ಯವಾಗಿರುವಂತ ಸಂಗತಿ ಇದೆ. ಈ ಕಾರಣದಿಂದ ಅನೇಕ ಪುರುಷರು ತಪ್ಪು ದಾರಿಗೆ ಹೋಗಿ ತಮ್ಮ ಹೆಂಡತಿರ ಆಶೆಗಳನ್ನು ಪೂರೈಸಲಿಕ್ಕೆ ತಪ್ಪು ದಾರಿಗಳಿಗೆ ಹೋಗಿ ನಾಶಕ್ಕೆ ಹೋದಂತ ಸಂಗತಿಗಳು ಇವೆ. ಇದಕ್ಕೆ ಕಾರಣ ಯಾರು? ಹೆಂಡತಿರೇ. ಸತ್ಯವೇದದಲ್ಲಿ ನೀವು ಗಮನಿಸ್ರಿ, ಸತ್ಯವೇದದಲ್ಲಿ ನೀವು ಗಮನಿಸುವಾಗ ಇಜಬೇಲಳು, ಆಹಾಬನು ವಿಗ್ರಹ ಆರಾಧನೆಗೆ ಪ್ರೇರೇಪಿಸಿ ನಾಶನಕ್ಕೆ ಹೋಗ್ಲಿಕ್ಕೆ ಕಾರಣಕರ್ತಳಾದವಳೇ ಇಜಬೇಲಳು. ಹೆರೋದ್ಯಳು ಸ್ನಾನಿಕನಾದ ಯೋಹಾನನ್ನ ಕೊಲ್ಲುವಂತೆ ಮಾಡಿ ಶಾಪಕ್ಕೆ ಗುರಿಯಾಗುವಂತೆ ಹೆರೋದನನ್ನ ಪ್ರೇರೇಪಿಸಿದವಳೇ ಹೆರೋದ್ಯಳು. ಎಷ್ಟು ಜನ ಬೇಕು ಸತ್ಯವೇದದಲ್ಲಿ ನಿಮಗೆ? ನೋಡ್ರಿ, ನಿಮ್ಮ ಗಂಡಂದಿರ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾವಾಗ ನಿಮಗೆ ನಂಬಿಕೆ ಇರ್ತದೆ? ಸಾರಳು ನಂಬಿದಳು. ಯಾವ ಮಾತಿನ ಮೇಲೆ ನಂಬಿಕೆ ಇಟ್ಟಳು? ಗಂಡನ ಮೇಲೆ, ದೇವರ ವಾಕ್ಯದ ಮೇಲೆ ಅಲ್ವೇ? ಇವತ್ತು ನೀನು ನಾನು ದೇವರ ಮಕ್ಕಳಲ್ವ? ನೀವು ದೇವರನ್ನ ನಂಬಿದ ವ್ಯಕ್ತಿಗಳು ನೀವಾಗಿದ್ರೆ ನಿಮ್ಮ ಗಂಡಂದಿರನ್ನು ನಂಬಲೇಬೇಕಲ್ಲ ನೀನು, ನಾನು. ಅದು ಬಿಟ್ಬಿಟ್ಟು ದಿನಾ ಬೆಳಿಗ್ಗೆ ಆದ್ರೆ ಅವತ್ತ ನನ್ನ ಬೈತಾ ಇದ್ರೆ ನೀವು ಸೈತಾನ್ ಲೋಕದವರ ದೇವರ ಮಕ್ಕಳ? ಯೋಚನೆ ಮಾಡ್ರಿ. ನೀವು ಕರ್ತನಿಂದ ಪ್ರತ್ಯೇಕಿಸಲ್ಪಟ್ಟವರು, ಪರಿಶುದ್ಧರು, ಪರಿಶುದ್ಧ ಹೆಣ್ಣು ಮಕ್ಕಳು ಆಗಿದ್ರೆ ಕರ್ತನ ನೇಮವಾದ ನಿಮ್ಮ ಗಂಡಂದಿರಿಗೆ ಕರ್ತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಗಂಡಂದಿರನ್ನು ನಿಮ್ಮ ಹೆಚ್ಚಿಗೆಯಾಗಿ ಜೀವಿಸಲೇಬೇಕಲ್ಲ ವಿಧಿಯರಾಗಿ. ಆಯ್ತು. ಮೂರನೇದಾಗಿ, ನೀವು ಗಂಡಂದಿರಿಗೆ ವಿಧಿಯರಾಗುವ ಮೂಲಕ ನೀವು ಸಾಕ್ಷೀಕರಿಸ್ತೀರಿ. ಏನ್ ಸಾಕ್ಷೀಕರಿಸ್ತೀರಿ? ನೋಡ್ರಿ, ಯೇಸುಸ್ವಾಮಿ ಲೋಕದಲ್ಲಿದ್ದ, ಪ್ರಾಣ ಕೊಟ್ಟ, ಸತ್ತ ಮೇಲೆ ಎದ್ದ ಮೇಲೆ ಶಿಷ್ಯರಿಗೆ ಹೇಳಿದ ಕೊನೆ ಮಾತೇನು? ಹೋಗಿರಿ ಕಸ್ತೂರಲ್ಲಿ 5 ಎಕರೆ ಜಮೀನ್ ತಗೊಳ್ಳಿ, ಬೋರ್ ಬಂದ್ರೆ ಬೋರ್ ನೀರು ಸಿಕ್ಕರೆ ಬೋರ್ ಓಡಿಸ್ರಿ, ನೇಂದ್ರ ಬಾಳೆ ಹಾಕೊಳ್ಳಿ, ಮಾರ್ರಿ, ಕಾರ್ ತಗೊಳ್ಳಿ, ಬಸ್ ತಗೊಳ್ಳಿ, ಸಾಧ್ಯವಾದ್ರೆ ಹೆಲಿಕಾಪ್ಟರ್ ತಗೊಳ್ಳಿ ಅಂತ ಹೇಳೋದು.
ಏನ್ ಹೇಳೋದ? ಅಲ್ಲೇ ಎಡವಟ್ಟಿರೋದು, ಹೇಳಲೇ ಇಲ್ಲ. ಹಂಗೆ ಹೋದ್ರಿ ಅಪೋಸ್ಕೃತ್ಯ 1:8 ವಚನ, ಲೋಕದ ಕಟ್ಟಕೊಡಗಿ ಸಾರಿ ಅಂತ ಹೇಳಿದಾನ. ಸಾರದಲ್ಲಿ ಮಂಡ್ರು ನಾವು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಬರೀ ಬೋಧನೆ ಮಾಡೋದು ಯಾವ ಉಪಯೋಗಕ್ಕೂ ಬರಲ್ಲ, ಸಾಕ್ಷಿಗಳಾಗಿರಬೇಕು. ಅದನ್ನೇ 1 ಪೇತ್ರ 3ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಚನದಲ್ಲಿ, ಸ್ತ್ರೀಯರೇ ಕೆಲವು ಗಂಡಂದಿರು ದೇವರ ವಾಕ್ಯಕ್ಕೆ ಅವಿಧೇಯರಾದರೂ ನೀವು ಕ್ರಿಸ್ತನ ನಿಯಮಕ್ಕೆ ಅನುಸಾರವಾಗಿ ಅವರಿಗೆ ಅಧೀನರಾಗುವ ಮೂಲಕ ನಿಮ್ಮ ಮೂಲಕ ಕ್ರಿಸ್ತನನ್ನ ಕಾಣ್ತಾರೆ. ಅವರು ನೀವೇ ಅವರಿಗೆ ಸಾಕ್ಷಿಗಳು. ಸ್ವಾಮಿ ಹೇಳೋಗಿರೋದು ಸಾಕ್ಷೀಕರಿಸ್ರಿ ಜಗತ್ತಿನ ಕಟ್ಟ ಕಡೆಗೆ. ಮನೇಲೇ ಸಾಕ್ಷಿಯಾಗಿ ಜೀವಿಸ್ಲಿಲ್ಲ, ಇನ್ನು ಪರಲೋಕ ಬೇರೆಯವ್ರಿಗೆ ಏನ್ ಸಾಕ್ಷಿ ಹೇಳೋದು ನೀವು ಹೇಳ್ರಿ? ಇದು ನಿನ್ನ ಪಾತ್ರ ಬಹಳ ಅಮೂಲ್ಯವಾದದಲ್ವಾ? ನೀನು ದೇವರು ಕೊಟ್ಟಂತ ಸಾಕ್ಷಿಯ ಜೀವಿತ. ನೀನು ಯಾರಿಗೆ ಮೊದಲು ಸಾಕ್ಷಿಯಾಗಿರ್ಬೇಕಾಗಾದ್ರೆ? ಹೆಣ್ಣು ಮಕ್ಕಳು ಯಾರಿಗೆ ಸಾಕ್ಷಿಯಾಗಿರ್ಬೇಕು ನೀವು? ನಿಮ್ಮ ಗಂಡಂದಿರಿಗೆ ದೇವರ ನಿಯಮವಾದಂತ ವಿಧೇಯತ್ವ ನಿಮ್ಮ ಗಂಡಂದಿರಿಗೆ ಸಾಕ್ಷಿಯಾಗಿರ್ತದೆ. ನೀವು 2 ಉದಾಹರಣೆ ತೋರಿಸ್ತೀನಿ ನಿಮ್ಗೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮತ್ತೆ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ. ಯಾವಾಗ ನೀವು ದೇವರ ನಿಯಮವಾದಂತ ವಿಧೇಯತ್ವಕ್ಕೆ ನೀವು ಒಳಗಾಗ್ತೀರಿ, ದೇವರು ಮಧ್ಯಪ್ರವೇಶ ಮಾಡ್ತಾನೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬರುವಾಗ. ನಿಜನ ಅದು? ಈಗ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಮತ್ತೆ 20ನೇ ಅಧ್ಯಾಯದಲ್ಲಿ ಅವನು ಹೆಂಡತಿಗೆ ಒಂದು ಮಾತು ಹೇಳ್ತಾನೆ. ಐಗುಪ್ತ ಮತ್ತೆ ಅಹಿಮೆಲೆಕ ಮಧ್ಯೆ ಹೋಗುವಾಗ, ನೀನು ವಿಶ್ವ ಸುಂದರಿ ಕಣೆ, ಏನೇ ರೂಪ ನಿಂದು, ನಿನ್ ರೂಪ ಯಾರಿಗೂ ಇಲ್ಲ ಕಣೆ, ಬಟ್ ಒಂದು ಹೆಲ್ಪ್ ಮಾಡ್ಬೇಕಲ್ಲ ನೀನ್ ನನಗೆ. ಏನು? ನೀನು ಓದಲ್ಲಿ ನನ್ನ ಹೆಂಡತಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಹೆಂಡತಿ ಅಂತಂದ್ರೆ ಏನ್ ಮಾಡ್ತಾರೆ? ನೀನ್ ರೂಪ ನೋಡ್ಬಿಟ್ಟು ನನ್ನನ್ನು ಕೊಂದ್ಬಿಟ್ಟು ನೀನ್ ಹೆಂಡತಿಯಾಗಿ ತಗೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡು, ತಂಗಿ ಅಂತ ಹೇಳ್ಬಿಡು. ಸಾರಳು ಹೇಳಿದ್ಲ, ಹಂಗೆ ಹೇಳಿಲ್ವಾ? ಅದೇ ನಾವು ತಿಳ್ಕೊಂಡಿರೋದೀಗ. 12ನೇ ಅಧ್ಯಾಯಕ್ಕೆ ಬನ್ರಿ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 12ನೇ ವಚನ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. 14ನೇ ವಚನ. ಅಬ್ರಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರತರಿಸಿ ಆಕೆಯ ನಿಮಿತ್ತ ಅಬ್ರಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಾಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯಾದ ಸಾರಯಳ ನಿಮಿತ್ತ ಬಹಳ ಹೆಂಡ್ತಿರ್ಗೆ ಹಂಗೆ ಹೇಳ್ಬಿಟ್ರೆ 1 ಇಂಚು ಮೇಲೆ ಹೋಗ್ಬಿಡ್ತಾರೆ. ಅನೇಕ ಗಂಡಸರು ಹೇಳೋದೇ ಇಲ್ಲ ಪಾಪ, ಅದ್ರಾರು ಹೆಮ್ಮೆ ಪಡ್ಲಿ ಅವರು. ಇವನು ಹೇಳ್ಬಿಟ್ಟು ಒಂದು ಐಡಿಯಾ ಕೊಟ್ಟ, ತಂಗಿ ಅಂತ ಹೇಳು. ಏನು ಮಾಡಿದ್ರು? ಇವನ್ ತಂಗಿ ಅಂತ ಹೇಳಿದ್ನಲ್ವಾ, ಪರ ಏನು ಮಾಡಿದ್ರು? ಪರವನ ಮುಂದೆ ಹೊಗಳಿದ್ರು, ಪರವನ ಇವನು ಎತ್ತಾಕೊಂಡು ಹೊಟ್ಟರು. ಸಾರಣ್ಣ ಎತ್ಕೊಂಡೋಗಿ ಸುಮ್ಮನೆ ಎತ್ಕೊಂಡು ಹೋಗ್ಲಿಲ್ಲ ಅವರು. ಆ ನಿಮಿತ್ತವಾಗಿ ಅಬ್ರಾಹ್ಮನಿಗೆ ಏನು ಕೊಟ್ರಂತೆ? ಒಂಟೆ, ದನ, ಕುರಿ, ಕತ್ತೆ. ಏನ್ ಮಾಡ್ದ ಅಬ್ರಾಹ್ಮ? ಅಬ್ರಾಹ್ಮ? ದೊರೆತವು ಅಂದ್ರೆ ಏನ್ ಮಾಡ್ದ ಅಬ್ರಾಹ್ಮ? ತಕೊಂಡು ಹೊಟ್ಟದ. ನಿಮ್ ಗಂಡಂದಿರಿ ಹಿಂಗ್ ಮಾಡಿದ್ರೆ ಏನ್ ಮಾಡ್ತಿದ್ರಮ್ಮ? ನೀನೊಬ್ಬ ಗಂಡ್ಸ, ನನ್ನನ್ನ ಮಾರಾಕ್ಬಿಟ್ಟು ಹೋಯ್ತ್ಯ.
ನನ್ನ ನಿಮಿತ್ತ ಎಲ್ಲ ತಗೊಂಡು ಹೋಗ್ತೀಯ. ಸಾರಳಿ ಏನು ಮಾಡಿದ್ಲು? ಸಾರಳಿ ಏನು ಮಾಡಿದ್ಲು? ದೇವರ ನಿಯಮವಾದ ನಿನ್ನ ಗಂಡನಿಗೆ ಅಧೀನರಾಗು. ಇವೊಂದು ಅವನು ತಪ್ಪು ಮಾಡಿದಾಗೆಲ್ಲ ಒಪ್ಕೊಳ್ಳಿ ಅಂತ ಅರ್ಥ ಅಲ್ಲ. ಏನನ್ನ ದೇವರ ಆತ್ಮನ ತೋರಿಸ್ತಾ ಇದ್ದಾನೆ ನಮಗೆ. ಸಾರಳು ತನ್ನ ಗಂಡನ ಮಾತಿಗೆ ದೇವರ ನಿಯಮಕ್ಕೆ ಅನುಸಾರವಾಗಿ ಅಧೀನಳಾಗುವಾಗ ಅಲ್ಲಿ ಸಮಸ್ಯೆ ಇರುವುದನ್ನು ನೋಡಿದಂಥ ದೇವರು ಮಧ್ಯಪ್ರವೇಶ ಮಾಡ್ತಾನೆ. ನೀನು ನಾನು ನಮ್ಮ ಕುಟುಂಬದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಕ್ರಿಸ್ತನ ಆಜ್ಞೆಯಾದ ನಿನ್ನ ಗಂಡಂದಿರಿಗೆ ಅಧೀನರಾಗಿರಿ ಎಂಬ ನಿಯಮಕ್ಕೆ ಸ್ತ್ರೀಯರೇ ನೀವು ಅಧೀನರಾಗುವಾಗ ಆ ಕುಟುಂಬದಲ್ಲಿ ಸಮಸ್ಯೆ ಇದ್ದಾಗ ಕರ್ತನು ತಾನೇ ಪ್ರವೇಶ ಮಾಡ್ತಾನೆ. ನೀನೇ ನಿನ್ನ ಕೈಗೆ ತಗೊಂಡ್ರೆ ನೀನು ತಗೋ ಅಂತ ಕರ್ತನ ಬಿಟ್ಟು ಬಿಡ್ತಾನೆ. 20ನೇ ಅಧ್ಯಾಯದಲ್ಲೂ ಓದ್ತೀರಿ ಅದನ್ನು. ಎರಡನೇ ಸಲ ನನ್ನ ದೇವ ಮಕ್ಕಳೇ, ನೀವು ಅವನು ಬರಿತಾ ಇದ್ದಾನೆ 1 ಪೇತ್ರ 3:6 ನೀವು ಪರವನ ಕುವಾರ್ತಿರಲ್ವಾ? ಏನು ಇದಿಲ್ವಾ? ಜನರೇಟರ್ ಇಲ್ಲ. ಪರವನ ಕುವಾರ್ತಿರಲ್ವಾ ಅಂತ ಹೇಳ್ತಾನೆ. ಅದರಿಂದ ನೀವು ನಿಮ್ಮ ಆ ವಿಧೇಯತ್ವ ಮೂಲಕ ಕರ್ತನಿಗೆ ಸಾಕ್ಷಿ ಕಲಿಸ್ತೀವಿ. ಇನ್ನೊಬ್ಬ ಸ್ತ್ರೀ ಇದ್ದಾಳೆ. 1 ಸಮುವೇಲನ ಬರೆದ ಪುಸ್ತಕ 25ನೇ ಅಧ್ಯಾಯದಲ್ಲಿ ನಾಬಾಲನು ಮತ್ತೆ ಅಬಿಗೈಲ್. ಈಗ ನಾಬಾಲನು ಯಾರು? ಅವನ ಹೆಸರಿನ ಅರ್ಥ ಏನು? ಮೂರ್ಖ. ಅವು ಚೆನ್ನಾಗಿ ತಿಳ್ಕೊಂಡವ್ರಲ್ಲ. ಪಾಸ್ಟ್ರಿಗೆ ಜೈ. ಆ ನಾಬಾಲನು ಏನ್ ಮಾಡ್ತಾನೆ? ದಾವಿದ ಪಾಪ ಅವನ ಕುರಿಗಳನ್ನ ಕಾಯುವಾಗ ದಾವಿದ ಸೌಲನಿಗೆ ಹೆದರಿ ಅರಣ್ಯದಲ್ಲಿ ಇರ್ತಾನೆ. ಆ ಸಮಯದಲ್ಲಿ ನಾಬಾಲನ ಕುರಿ ಹಿಂಡಿಗಾಗಲಿ ಪಶುಗಳಿಗಾಗಲಿ ಅನ್ಯ ಜನಾಂಗದಿಂದ ತೊಂದರೆ ಆಗದೆ ಅಂತ ಕಾಪಾಡಿರ್ತಾನೆ. ಈಗ ದಾವಿದನಿಗೆ ಆಹಾರದ ಕೊರತೆ. ಏನು ಮಾಡ್ತಾನೆ? ನಾಬಾಲಿಗೆ ನಾನು ಹೆಂಗೂ ಸಹಾಯ ಮಾಡಿದ್ದೀನಿ, ನನ್ನ ಬಂಧು ಬೇರೆ, ಹೋಗಿ ತನ್ನ ಸೇವಕನ ಕಳಿಸಿ ಆಹಾರವನ್ನು ಬೇಕು ಅಂತ ಕೇಳ್ತಾ ಇದ್ದಾನೆ ದಾವಿದನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು ಅಂತೇಳಿ ಕಳಿಸಿದ್ರೆ ಇವನೇನು ಮಾಡ್ತಾನೆ? ಅವನು ಯಾಕೆ ನಾನು ಕೊಡಬೇಕು, ಏನು ಕೊಡಲ್ಲ ಅಂತ ಬೈದು ಕಳಿಸ್ತಾನೆ. ದಾವಿದ ಏನು ಮಾಡ್ತಾನೆ? ದೇವರ ಅಭಿಷೇಕಿಸಿದವನಿಗೆ ಇವನು ಈ ರೀತಿ ಅಂದಿದ್ದಾನಲ್ಲ ಅಂತ ಅವನನ್ನು ನಾನು ಉಳಿಸೋಲ್ಲ ಅಂತ ಹೊರಟು ಬರಲಿಕ್ಕೆ ಹೊರಡ್ತಾರೆ. ಈ ವಿಚಾರ ತಿಳ್ಕೊಂಡಂತ ಹೆಂಡತಿ ಏನ್ ಮಾಡ್ತಾಳೆ? ಕತ್ತೆಯ ಮೇಲೆ ದಾವಿದನಿಗೆ ಅವಶ್ಯವಿರೋ ಆಹಾರಗಳನ್ನು ತುಂಬಿಸಿಕೊಂಡು ಹೋಗಿ ದಾವಿದನ ಪಾದಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತಾಳೆ ಗಂಡನ ಪರವಾಗಿ. ಆ ಗಂಡನ ವಾಪಸ್ ಬರ್ತಾಳೆ. ದಾವಿದನಿಂದ ವಾಗ್ದಾನ ಪಡ್ಕೊಳ್ತಾಳೆ, ಇಲ್ಲ ನಾನೇನು ಮಾಡೋದಿಲ್ಲ ಅಂತೇಳಿ. ಬಂದ ಮೇಲೆ ಅವನನ್ನು ಹುಡ್ಕೊಂಡು ಹೋಗ್ತಾಳೆ ಗಂಡನಿಗೆ ತಿಳಿಸೋಣ ಅಂತ. ಏನ್ ಮಾಡ್ತಾ ಇದ್ದ ಗಂಡ ಆಗ? ಒಂದು ಸಮುವೇಲ ಬರೆದ ಪುಸ್ತಕ 25ನೇ ಅಧ್ಯಾಯ 1 ಸಮುವೇಲ 25 36 ಮತ್ತು 37ನೇ ವಚನ. ಅಬಿಗೈಲಳು ನಾಬಾಲನ ಬಳಿಗೆ ಬಂದಳು. ಅವನು ತನ್ನ ಮನೆಯಲ್ಲಿ ರಾಜರಂತೆ ಒಂದು ದೊಡ್ಡ ಔತಣವನ್ನು ಮಾಡಿಸಿ ಬಹಳವಾಗಿ ಕುಡಿದು ಬಹು ಸಂಭ್ರಮದಿಂದ ಕಾರಣ ಈಕೆಯ ಮರುದಿವಸದವರೆಗೆ ಇದರ ವಿಷಯವಾಗಿ ಏನೂ ಹೇಳಲಿಲ್ಲ. ಏನು ಮಾಡ್ತಾ ಇದ್ದಾನೆ ಗೊತ್ತೇ? ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ? ಅಬಿಗೈಲು ಮತ್ತೆ ಮಕ್ಕಳು ಎಲ್ಲಿದ್ದಾರೆ? ಮನೆಯಲ್ಲಿ ಅವರಿದ್ದಾರೆ. ಇವ ರಾಜನಂತೆ ವೈಭವದಿಂದ ಸಣ್ಣ ಸೇವಕರ ಜೊತೆಗೆ ತಿಂದು ಕುಡಿದು ಎಂಜಾಯ್ ಮಾಡ್ತಾ ಇದ್ದಾನೆ. ಏನಮ್ಮ ಹೆಣ್ಮಕ್ಳೇ, ನಿಮ್ಮ ಗಂಡ ಮನೆಗೇನು ಕೊಡದೆ ಯಾರ ಜೊತೆಲ್ಲ ತಿಂದು ಕುಡಿದು ಎಂಜಾಯ್ ಮಾಡ್ತಾ ಇದ್ದಾಗ ಯಾರ ಬಂದು ನಿನ್ನ ಗಂಡ ಸರಿ ಇಲ್ಲ ಅವನು ಒಡೆದಾಕ್ತೀನಿ ಅಂದರೆ ನೀವೇನಂತೀರಿ? ನಾಲ್ಕು ಚೊಚ್ಚಿ ಅವನಿಗೆ ಬುದ್ಧಿ ಕಲಿಸ್ತೀವಿ ಅಂದಾಗ ಏನಂತೀರಿ? ಅಮ್ಮ ಅಯ್ಯ ದೇವ್ರೇ ಕಳ್ಸನಿ ಚೆಚ್ಚು ನಾಲ್ಕು ಅವನಿಗೆ. ಯಾಕೆ ತೋರಿಸ್ತೀನಿ ಅಂದರೆ ನೀವು ನೋಡ್ರಿ, ನಿಮ್ಮಂತೆ ಸ್ತ್ರೀಯರಲ್ವಾ ಅವರು. ಅವಳು ಏನು ಮಾಡ್ತಾಳೆ? ಅಬಿಗೈಲ್ ಅವನು ರಾಜನಂತೆ ಕುಡಿದು ಮತ್ತನಾಗಿ
ಹೆಂಡತಿ ಮಕ್ಕಳು ಏನು ಗೊತ್ತಿಲ್ಲದೆ ಮನೇಲಿದ್ದಾರೆ. ಇವ ಸೇವಕರ ಜೊತೆಗೆ ತಿಂದು ಕುಡಿದು ನರ್ತಿಸ್ತಾ ಇದ್ದಾನೆ. ಏನು ಮಾಡ್ತಾಳೆ, ಇಂಥ ಅಮಲಿನಲ್ಲಿರುವಾಗ ನಾನು ಏನೂ ಹೇಳಲಿಕ್ಕಾಗೋದಿಲ್ಲ ಅಂತೇಳಿ ಅವನ ಪ್ರಾಣ ಭಿಕ್ಷೆಯನ್ನು ಪಡ್ಕೊಂಡು ಬರ್ತಾಳೆ ದಾವೀದನಲ್ಲಿ. ಬಂದು ಮಾರನೇ ದಿನ ಮತ್ತಿಳಿದುವಾಗ ಹೋಗಿ ಹೇಳ್ತಾಳೆ. ಹೇಳುವಾಗ ನೋಡ್ರಿ, ನಿಮ್ಮ ಮುಂದೆ ಓದ್ತೀರಿ, ದೇವರು ಅವನ ಹೃದಯವನ್ನು ಸ್ತಂಭನ ಮಾಡಿ ಕೊಂದು ಬಿಟ್ಟನು. ನಾವು ದೇವರ ನಿಯಮವಾದಂಥ ನಮ್ಮ ಗಂಡಂದಿರನ್ನ ನಾವು ವಿಧೇಯರಾಗಿ ಅವರನ್ನು ಗೌರವಿಸುವಾಗ ಅವರು ದೇವರ ನಿಯಮಕ್ಕೆ ವಿರುದ್ಧವಾಗಿ ನಿಮಗೆ ತಪ್ಪು ಮಾಡುವವರಾಗಿ ನಿಮ್ಮನ್ನು ಹಿಂಸಿಸುವವರಾಗಿ ಇದ್ದರೆ ದೇವರು ತಾನೇ ಮಧ್ಯ ಪ್ರವೇಶ ಮಾಡ್ತಾನೆ. ದೇವರು ಮಧ್ಯ ಪ್ರವೇಶ ಮಾಡಬೇಕಾದ್ರೆ ನೀನು ದೇವರ ನಿಯಮಕ್ಕೆ ಒಳಗಾಗಿರ್ಬೇಕಲ್ವಾ? ಏನು ಮಾಡ್ತಾ ಇದ್ದೇವೆ ಸ್ತ್ರೀಯರೇ? ಇವತ್ತು ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗೆ ಕಾರಣರು ಯಾರು? ಮತ್ತೆ ನೋಡ್ರಿ, ಒಬ್ಬ ಸ್ತ್ರೀ ಒಂದು ಕುಟುಂಬವನ್ನು ಕಟ್ತಾಳೆ, ನಾಶ ಮಾಡ್ತಾಳೆ. ಸತ್ಯವೇದದಲ್ಲಿದೆ. ಈಗ ದೇವರು ನೋಹನನ್ನು ಕರೆದು ನೀನು ಹೋಗಿ ನನಗೆ ನಾವೇ ಕಟ್ಟಬೇಕು ಅಂತ ಹೇಳಿದ. ಈಗ ನೋಹನ ಹೆಂಡತಿ ಇತರ ಜನರ ಜೊತೆಯಲ್ಲಿ ಸೇರಿ, ಬುದ್ಧಿ ಇದೆಯಾ ನಿನಗೆ? ಯಾವ ಮಳೆ ಬರ್ತದೆ, ಯಾವ ನೀರು ಬರ್ತದೆ, ಯಾವ ನಾವೇ ಅಂಥೇಳಿ ಮುದ್ಲಿಸಿದ್ರೆ ಅವನು ನಾವೇ ಕಟ್ತಾನೆ ಇರಲಿಲ್ಲ. ಅಬ್ರಾಹ್ಮಣನ ದೇವರು ಕರೀತಾನೆ, ಅಬ್ರಾಹ್ಮಣಿ, ನಿನ್ನ ಸ್ವಂತ ಜನ, ಸ್ವಂತ ಮನೆ, ಸ್ವಂತ ಊರು, ತಂದೆ ತಾಯಿ ಮನೆ ಎಲ್ಲ ಬಿಟ್ಟು ಬರಬೇಕು ಅಂತ ಹೇಳುವಾಗ ಸಾರಳು, ಐರಿ ಬುದ್ಧಿ ಇದೆ ಅನ್ರಿ ನಿಮಗೆ? ಏನು ಮಾಡ್ತಾ ಇದ್ರು ಇವ್ರು? ಎಲ್ಲಿದ್ರು ಆಗ ಕರೆಯುವಾಗ? ಎಲ್ಲಿದ್ದ ಅಬ್ರಾಹ್ಮ? ಹೋದ್ರಿ ಯೋಶನ್ ಬರೆದ ಪುಸ್ತಕ 24ನೇ 2ನೇ ವಚನ. ಅವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಮ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಗಮನಿಸ್ರಿ, ಅನ್ಯ ದೇವತೆಗಳನ್ನ ಅವರ ಪಿತೃಗಳು ಪೂಜಿಸ್ತಾ ಇದ್ರು. ದೇವರು ಅವರನ್ನ ಅಲ್ಲಿಂದ ಕರೆಯುವಾಗ, ಈಗ ಕಸ್ತೂರಲ್ಲಿ ಇದ್ದೀರಿ ನೀವು. ಕಸ್ತೂರಲ್ಲಿದ್ದಾಗ ನಿಮ್ ಗಂಡ, ನನಗೆ ದೇವರು ಮಾತಾಡ್ದ ಕಣೆ, ನಾವು ಇಲ್ಲಿಂದ ಎಲ್ಲ ಬಿಸಾಕ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳ್ದ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಅಮ್ಮ? ನಿಮ್ಗೆ ಸೀರಿಯಸ್ನೆಸ್ ಗೊತ್ತಾಗೋದಿಲ್ಲ. ಈಗ ಗೊತ್ತಾಗ್ತದೆ ನಿಮ್ಗೆ. ನಿಮ್ ಗಂಡ ಪಾಕಿಸ್ತಾನಕ್ಕೆ ಹೋಗಕ್ಕೆ ಹೇಳಿದ ದೇವರು. ಹೋಗುವಾಗ ಯಾರು ಮನೆಯವರು ಆಸ್ತಿ ಇದು ಏನು ತಕೊಂಡು ಹೋಗ್ಬಾರ್ದು ಅಂತ ಹೇಳಿದಾನೆ ಅಂತ ಹೇಳ್ತಾರೆ. ಏನ್ ಮಾಡ್ತೀರಿ? ಅಯ್ಯೋ, ಹಿರಿಯ ಆಗದ ಹೋಗ್ತಾರಂತ. ಹಲೋ, ಹೋಗ್ತೀರಾ? ಬೋಯ್ತೀರಿ? ತಲೆ ಕೆಟ್ಟಿದೆ ನಿನ್ಗೆ ಅಂತ. ಗಮನಿಸ್ರಿ, ಸಾರಳು. ಒಂದು ವೇಳೆ ಅಬ್ರಹಾಮನಿಗೆ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಸ್ವಂತ ಜನರು, ತಂದೆ ತಾಯಿಯ ಮನೆ, ಆಸ್ತಿ ಬಿಟ್ಟು ಹೋಗೋದು, ಕಾಂಡಿದ್ದ ಲೋಕಕ್ಕೆ ಹೋಗೋದು ಯಾರು ಹೇಳಿದ್ದು ನಿಮ್ಗೆ? ಹೋಗೋದಿದ್ರೆ ನೀವು ಹೋಗಲಿ, ನಾನಂತೂ ಬರಲ್ಲ. ಎಂತ ಸ್ತ್ರೀಯರು ರೀ, ಎಂತ ಸ್ತ್ರೀಯರು! ತನ್ನ ಗಂಡಂದಿರಿಗೆ ವಿಧೇಯರಾದಂತ ಸ್ತ್ರೀಯರು, ದೇವರ ಆಶೀರ್ವಾದವನ್ನ ಪಡ್ಕೊಂಡು ಕೊಟ್ಟಂತ ಸ್ತ್ರೀಯರು. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ. ಯೋಸೇಫನಿಗೆ ಕನಸು ಬೀಳ್ತದೆ. ಫರೋನು ಈ ಮಗುವನ್ನ ಕೊಲ್ಲಬೇಕೆಂದಿದ್ದಾನೆ. ನೀನು ಈ ಮಗುವನ್ನ ಕರ್ಕೊಂಡು ನಿಮ್ಮನ್ನ ವೈರತ್ವ ಮಾಡುವಂತ ಐಗುಪ್ತ ದೇಶಕ್ಕೆ ಇಳಿದು ಹೋಗು ಅಂತ ಹೇಳ್ತಾನೆ. ಎದ್ದು ಮರಿಯಳಿಗೆ ಹೇಳ್ತಾನೆ, ಮರಿಯಳೆ, ನನಗೆ ಕನಸು ಬಿದ್ದದೆ, ನಾವು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಕಂತೆ, ಇಲ್ಲಿ ಮಗುನ್ ಕೊಂದು ಬಿಡ್ತಾನಂತೆ ಅಂತ. ಏನ್ ಹಸಿಮೈ? ಏನದು ಹಸಿಮೈ ಅಂದ್ರೆ? ನಾನು ಕತ್ತೆ ಮೇಲೆ ಕೂತ್ಕೊಂಡು ಈ ಮಗುನ ಎತ್ಕೊಂಡು ಐಗುಪ್ತ ದೇಶಕ್ಕೆ, ನಮ್ಮ ವೈರಿ ದೇಶಕ್ಕೆ ಅಲ್ರಿ. ದೇವರು ನನಗೆ ಹೇಳೋದಿದ್ರೆ ದೇವದೂತನನ್ನೇ ಕಳಿಸಿದ್ದ. ನನಗೆ ಕನಸಲು ಮಾತಾಡ್ತಾನ. ಹಾಗಿದ್ರೆ ದೇವದೂತನನ್ನೇ ಕಳಿಸಿರೋನು ದೇವರು. ಹುಚ್ಚುಚ್ಚು ಕನ್ಸರಿ, ಸುಮ್ಮನಿರ್ರಿ ನೀವು.
ಅಂತ ಹೇಳಿದ್ರೆ ಆ ಮಗುವನ್ನ ಕೊಂದು ಬಿಡ್ತಿದ್ದ ಪರೋಹನ. ಆ ಸ್ತ್ರೀಯರು ಎಷ್ಟು ಮಟ್ಟಿಗೆ ತಮ್ಮ ಗಂಡಂದಿರ ಮಾತಿಗೆ ವಿಧಿಯರಾದ್ರು. ಇವತ್ತು ನೀವು ಆ ಸಾಧಾರಣ ಕುಮಾರ್ತೆರಲ್ವಾ, ಅದೇ ರೀತಿಯಲ್ಲಿ ನಮ್ಮ ಹಾಗೆ ಅವರು ಮನುಷ್ಯರಲ್ವಾ, ಅವರು ಕರ್ತನ ವಾಕ್ಯಕ್ಕೆ ವಿಧಿಯರಾಗಿ ತಮ್ಮ ಗಂಡಂದರಿಗೆ ವಿಧಿಯರಾಗ್ಲಿಲ್ವಾ? ಮತ್ತೆ ನಮಗೇನು ಕಷ್ಟ ಇವತ್ತು? ಯಾಕಂದ್ರೆ ನಾವು ದೇವರ ಮಕ್ಕಳೇ ಆಗ್ಲಿಲ್ಲ, ನೀವು ದೇವರ ಕುಮಾರ್ತೆಯರೇ ಆಗ್ಲಿಲ್ಲ. ಗಂಡನನ್ನ ವೈರತ್ವ ಮಾಡುವಂತ ಸ್ತ್ರೀ ದೇವರ ಮಗಳಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಗಂಡನ ಶಿರಸು ಕ್ರಿಸ್ತನು, ಕ್ರಿಸ್ತನ ಶಿರಸು ತಂದೆಯಾದ ದೇವರು. ನೀವು ನಿನ್ನ ಗಂಡನಿಗೆ ವಿಧೇಯನಾಗುವುದಿಲ್ಲ ಅನ್ನೋದಾಗಿದ್ರೆ ನೀನ್ ಯಾರಿಗೆ ವಿಧೇಯನಾಗ್ತಾ ಇಲ್ಲ? ಕರ್ತನಿಗೆ ವಿಧೇಯನಾಗೋಲ್ಲ ಅಂದ್ರೆ ನಿನ್ನ ಯಾರ ಮಗಳು? ಮತ್ತೆ ಯೋಚನೆ ಮಾಡಿದ್ರ ನೀವು? ಆಗ್ಲಿ, ನನಗೆ ಸಮಯ ಇಲ್ಲ. ಈಗ ನೀವು ಈ ಎಲ್ಲ ಅಂಶಗಳನ್ನ ಕಲ್ತಿದ್ದೀರಿ. ದೇವರ ವಾಕ್ಯದ ಪ್ರಕಾರ ತಂದೆ ತಾಯಿಗಳನ್ನ ಬಿಡಬೇಕು, ನೀವಿಬ್ಬರು ಒಂದೇ ಆಗಬೇಕು, ನಂತರ ಒಂದೇ ಶರೀರವಾಗ್ಬೇಕು. ಒಂದೇ ಶರೀರವಾಗ್ಲಿಕ್ಕೆ ಪುರುಷನ ಪಾತ್ರ ಏನು ಕುಟುಂಬದಲ್ಲಿ, ಸ್ತ್ರೀಯ ಪಾತ್ರ ಏನು ನೀವು ನೋಡಿದಿರಿ. ಇನ್ನೂ ಅನೇಕ ಇದೆ, ನನಗೆ ಸಮಯ ಇಲ್ಲದಿರೋದ್ರಿಂದ ನಿಲ್ಲಿಸ್ತೇನೆ. ಇದು ಎರಡು ಪರಿಪೂರ್ಣವಾಗಿ ನೆರವೇರ್ಬೇಕಾದ್ರೆ ನಿಮ್ಮಲ್ಲಿ ಇಬ್ಬರಲ್ಲೂ ಇರಬೇಕಾದ ಅಂಶ ಪ್ರೀತಿ. 1 ಕೊರಿಂಥ 13ನೇ ಅಧ್ಯಾಯ 4ರಿಂದ 7 ವಚನದಲ್ಲಿ ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಪ್ರೀತಿ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಪ್ರೀತಿ ಎಲ್ಲವನ್ನು ನಂಬುತ್ತದೆ, ಪ್ರೀತಿ ಎಲ್ಲವನ್ನು ನಿರೀಕ್ಷಿಸುತ್ತದೆ, ಪ್ರೀತಿ ಎಲ್ಲವನ್ನು ಒಪ್ಪುತ್ತದೆ. ಹೇಗಿರ್ಬೇಕಮ್ಮ ನಮ್ಮಿಬ್ಬರ ಜೀವಿತ ಕುಟುಂಬದಲ್ಲಿ? ಆ ಗಂಡ ಹೆಂಡತಿಯಲ್ಲಿ ಪ್ರೀತಿ ಒಂದಿದ್ದು ಬಿಟ್ರೆ ದಯ ತೋರಿಸ್ತೀರಿ, ಹೊಟ್ಟೆ ಕಿಚ್ಚು ಪಡೋಲ್ಲ, ಮತ್ತೊಬ್ಬರ ಮೇಲೆ ಸತ್ಯಕ್ಕೆ ಜಯವಾಗಲು ಸಂತೋಷ ಪಡ್ತೀರಿ, ಎಲ್ಲವನ್ನ ನಂಬ್ತೀರಿ, ಎಲ್ಲವನ್ನ ಸಹಿಸಿಕೊಳ್ತೀರಿ, ಎಲ್ಲವನ್ನ ನಿರೀಕ್ಷಿಸ್ತೀರಿ. ಅದಕ್ಕೆ ಬದಲಾಗಿ ಮಾತಿದ್ರೆ ಅದೇ ನೀವು ಓದಿದ್ರಲ್ಲ ಈಗ ಕೊಲೋಸೆ 3:13ರಲ್ಲಿ, ಒಬ್ಬರ ಮೇಲೆ ಒಬ್ಬರಿಗೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಬಿದ್ದರೂ ತಪ್ಪು ಹೊರಿಸ್ತದೆ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಎಲ್ಲದರ ಮೇಲೆ ಪ್ರೀತಿಯನ್ನು ದಯಿಸಿಕೊಡಿ. ಪ್ರಿಯ ಪುರುಷರೇ, ಪ್ರಿಯ ಸ್ತ್ರೀಯರೇ, ನಿನ್ನ ಕುಟುಂಬ ಜೀವಿತ ಅಥವಾ ನಿನ್ನ ಕುಟುಂಬ ಪರಲೋಕ ರಾಜ್ಯದ ಕುಟುಂಬವಾಗಿ ದೇವರು ಮೆಚ್ಚುವಂತ ಕುಟುಂಬ ಆಗ್ಬೇಕಾದ್ರೆ ಎಲ್ಲದರ ಮೇಲೆ ಆ ಪ್ರೀತಿಯನ್ನು ಧರಿಸಿಕೊಳ್ಳಿ. ಇದಾಗುವುದಾದ್ರೆ, ದೇವರ ನಿಯಮಕ್ಕೆ ನೀವು ಒಳಪಡುವುದಾದ್ರೆ ನೀವು ಪ್ರಾರ್ಥಿಸುವಂತ ಅವಶ್ಯಕತೆ ಇಲ್ಲ. ನೀವು ರೆಫ್ರಿಜರೇಟರ್ ತರ್ತೀರಲ್ವಾ ನಿಮ್ಮ ಮನೆಯಲ್ಲಿ, ನಾನು ಕೇಳಿದೆ ಬೆಳಿಗ್ಗೆ ಏನಂತ ಹೇಳ್ತೀರಿ ನೀವು ಇಲ್ಲಿ? ಫ್ರಿಡ್ಜ್. ಇಲ್ಲ, ಅದನ್ನೇ ಹೇಳ್ತೀನಿ. ಈಗ ಈ ಬೇಸಿಗೆ ಕಾಲದಲ್ಲಿ ನಿಮ್ಗೆ ಐಸ್ ಬೇಕಾಗುತ್ತೆ. ಏನಿಗೆ? ಉಪ್ಪಕ್ಕ ಕುಡಿಯತ್ತ, ಜ್ಯೂಸ್ಗೆ. ಈಗ ಐಸ್ ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು ನೀವು? ನೀರ್ ಹಾಕ್ಬಿಟ್ಟು ಫ್ರೀಜರ್ ಒಳಗೆ ಇಡ್ತೀವಿ, ನಿಜ ತಾನೇ? ಇಟ್ಟ ಮೇಲೆ ರೆಫ್ರಿಜರೇಟರ್ ಸುತ್ತಲೂ ಅಯ್ಯೋ ಫ್ರಿಡ್ಜ್ ದಯಮಾಡಿ ಐಸ್ ಕೊಡು, ಅಯ್ಯೋ ಫ್ರಿಡ್ಜ್ ನಿನಗೆ ಹಣ ಕೊಟ್ಟಿದ್ದೀನಿ ದಯಮಾಡಿ ಕೊಡು, ದಯಮಾಡಿ ಕೊಡು ಅಂತ ಸುತ್ತಲೂ ಡ್ಯಾನ್ಸ್ ಮಾಡ್ಕೊಂಡು ಕುಡ್ಕೊಂಡು ಹಾಕಿರ ಐಸ್ ಬರುತ್ತಾ? ಅಲ್ಲಲ್ಲಮ್ಮ, ನೀರಾಕಿ ಇಟ್ಟಿದ್ದೀರಿ ಒಳಗಡೆ, ಐಸ್ ಬರುತ್ತಾ? ಪ್ರಾರ್ಥಿಸ್ಬೇಕಾಗಿಲ್ಲ, ಕಿರ್ಚಾಡ್ಬೇಕಾಗಿಲ್ಲ, ಅರ್ಚಾಡ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ಐಸ್ ಬರುತ್ತೆ. ಅದೇಂಗಮ್ಮ, ನೀವು ಪ್ರಾರ್ಥನೆನೂ ಮಾಡ್ಲಿಲ್ಲ, ಕಿರ್ಚಲು ಇಲ್ಲ, ಪರಚಲು ಇಲ್ಲ, ಐಸ್ ಹೆಂಗ್ ಬಂತು? ಅದರ ನಿಯಮಕ್ಕೆ ಒಳಗಾದ್ರಿ ನೀವು. ವಿಜ್ಞಾನದ ನಿಯಮ
-32 ಡಿಗ್ರಿ ಇರುವಂತ ಅಲ್ಲಿ -32 ಡಿಗ್ರಿ ಇರುವಂತ ಆ ಕಡೆಗಳಲ್ಲಿ ನೀವು ಅದನ್ನ ಇಡುವಾಗ ನೀವು ನಿಯಮಕ್ಕೆ ಒಳಗಾದಾಗ ನೀವು ಪ್ರಾರ್ಥಿಸುವುದು ಬೇಡ, ನೀವು ಪ್ರಯತ್ನಿಸುವುದು ಬೇಡ. ಅದೇ ರೀತಿಯಲ್ಲಿ ಕ್ರಿಸ್ತನ ನಿಯಮವಾದಂತ ಗಂಡ ತನ್ನ ಹೆಂಡತಿಯನ್ನ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವವನಾಗಿರ್ಬೇಕು. ಹೆಂಡತಿಯು ತನ್ನ ಗಂಡನಿಗೆ ಕರ್ತನಿಗೆ ಹೇಳುವ ಹಾಗೆ ಎಲ್ಲಾ ವಿಚಾರದಲ್ಲಿ ಅಧೀನಳಾಗುವಾಗ ನಿನ್ನ ಮನೆ ಪರಲೋಕ ಅಲ್ಲ, ಕರ್ತನು ನಿನ್ನ ಮನೆಯಲ್ಲಿ ಇರ್ತಾನಲ್ವಾ? ಏನು ಓದ್ತೀರಿ? ಕೀರ್ತನೆ ಬರೆದ ಪುಸ್ತಕ 34ನೇದೇ 7ನೇ ವಚನ, ಕೀರ್ತನೆ 34:7. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡಿಲ್ವಾ ನೀವು? ಸ್ವಾಮಿ, ನಮ್ಮನೆ ಸುತ್ತಲೂ ದೇವದೂತರನ್ನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡು. ನೀ ಇಳಿಸ್ತಾನ? ಪ್ರಾರ್ಥನೆ ಮಾಡೋದು ಇಳಿಸ್ತಾನ? ಯಾರ ಮನೆ ಸುತ್ತ ಇಳಿಸ್ತೀನಿ ಅಂತಿದೆ? ದೇವರ ನಿಯಮಕ್ಕೆ ವಿಧೇಯರಾಗ್ಬಿಟ್ರೆ ನೀವು ಬೇಡದೇ ಬೇಡ, ಅವರೇ ಆಟೋಮೆಟಿಕ್ ಆಗಿರ್ತಾರೆ. ನೀವು ಓದ್ತೀರಿ 1 ಕೊರಿಂಥ 11:7 ಸ್ತ್ರೀಯರೇ, ಪುರುಷನ ಶಿರಸನ್ನು ಸೂಚಿಸುವಂತ ಮುಸುಕನ್ನ ನಿಮ್ಮ ತಲೆ ಮೇಲೆ ಹಾಕಿಕೊಂಡಿರಿ. ಯಾರ ನಿಮಿತ್ತವಾಗಿ? ದೇವದೂತರ ನಿಮಿತ್ತವಾಗಿ. ಅಂದ್ರೆ ದೇವದೂತರು ನೀವು ಅಧೀನರಾಗುವಂತ ಆ ಸಂಗತಿಯನ್ನ ನಮ್ಮ ಶಿರಸ್ಸು, ನಮ್ಮ ಪುರುಷ, ಆ ಮೂಲಕ ನಮ್ಮ ಕ್ರಿಸ್ತರು ನಮ್ಮ ಶಿರಸ್ಸು, ನಮ್ಮ ಸ್ವಂತ ಶಿರಸ್ಸು ನಾವಿಲ್ಲ, ನಾವು ಅಧೀನರಾಗಿದ್ದೇವೆ ಎಂಬುದನ್ನ ತೋರಿಸುವಂತ ಸೆರಗನ್ನ ನೀವು ಹಾಕಿಕೊಂಡಿರಿ. ಯಾಕಂದ್ರೆ ದೇವದೂತರು ನಿಮ್ಮಲ್ಲಿ ನೋಡುವುದು ನಿಮ್ಮ ಪ್ರಾರ್ಥನೆಯಿಂದ ಅಲ್ಲ. ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆಗೆ ಬರಲ್ಲ ಅವರು ಬರುವುದು ಯಾವಾಗ? ನಿಮ್ಮ ಮನೆಯಲ್ಲಿ ನೀವು ದೇವರ ನಿಯಮವಾದಂತ ಪುರುಷನಿಗೆ ಅಧೀನರಾಗಿರುವಂತ, ಕ್ರಿಸ್ತನಿಗೆ ಅಧೀನರಾಗುವಂತ ಆ ಸ್ಥಿತಿಯಲ್ಲಿ ನೀವಿರುವಾಗ ದೇವದೂತರು ಆಟೋಮೆಟಿಕ್ ಆಗಿ ತಮ್ಮ ದೂತರನ್ನ ದೇವದೂತರು ದಂಡಿಳಿಸಿ ನಿನ್ನ ಮನೆಯನ್ನ ಮಾಡ್ತೀರಾ? ಹೋಗಿ ಈ ದಿವಸ ನಿಮ್ಮ ಗಂಡತಿನ ಕೇಳ್ತೀರಾ? ತಪ್ಪು ಮಾಡ್ಬಿಟ್ಟು ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ವರ್ತಿಸಿದ್ದೇನೆ, ದಯಮಾಡಿ ನನ್ನ ಕ್ಷಮಿಸ್ರಿ. ಇನ್ನು ಮೇಲೆ ನಾನು ದೇವರ ಮಗಳಾಗಿ, ಸಾಕ್ಷಿಯುಳ್ಳ ಮಗಳಾಗಿ, ಕರ್ತನ ಮೇಲೆ ನಂಬಿಗಸ್ತ ಮಗಳಾಗಿ, ಕರ್ತನ ನಿಯಮವಾದಂತ, ಕರ್ತನಿಗೆ ಶಿರಸಾದಂತ, ಕರ್ತನಿಗೆ ಶಿರಸಿಗೆ ಸೂಚನೆಯಾದಂತ ನಿಮಗೆ ನಾನು ವಿಧೇಯಳಾಗ್ತೇನೆ ಎಂಬ ಯೋಚನೆಯಿಂದ ನೀವು ಪ್ರಾರಂಭ ಮಾಡ್ರಿ. ಹೊಸದಾಗಿ ಆಶೀರ್ವಾದ ಬರ್ತದೋ ಇಲ್ವೋ ಅಂತ ನೀವೇ ಪರೀಕ್ಷೆ ಮಾಡಿ. ಸುಮ್ಮನೆ ಇದನ್ನ ಮಾಡೋದಿಲ್ಲ, ಮಾಡೋದೆಲ್ಲ ಅನಾಚಾರ. ಅಲ್ಲಿ ಬಂದ್ಬಿಟ್ಟು ದೇವ್ರೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ಡೈರೆಕ್ಷನ್ ಕೊಡ್ತಾ ಇರೋದು. ಯಾವ ದೇವ್ರು ಕೇಳ್ತಾನೆ ನನ್ನ ನಿನ್ನ ಪ್ರಾರ್ಥನೆ? ಅದರಿಂದ ನನ್ನ ದೇವ ಮಕ್ಕಳೇ, ನಮ್ಮ ಕುಟುಂಬ ಕರ್ತನ ಕುಟುಂಬ ಆಗ್ಬೇಕು, ಕರ್ತನ ಮನೆ ಆಗ್ಬೇಕು. ಅದು ಬಿಟ್ಬಿಟ್ಟು ನಾವು ದೇವರ ವಾಕ್ಯವನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದು, ತಪ್ಪಾಗಿ ಈ ದಿವಸ ಬೋಧನೆಗಳಿವೆ, ಬೇಕಾದಷ್ಟು ಬೋಧನೆ ಇದೆ. ಸ್ತ್ರೀಯರು ಯಾವ್ದು ಕಡಿಮೆ ಇಲ್ಲ, ಸ್ತ್ರೀಯರು ಹಂಗ್ ಮಾಡಿದ್ರು, ಪ್ರವಾದಿಗಳಿದ್ರು, ಆಗಿಲ್ಲ ಈಗಿಲ್ಲ, ನೀವು ಈಕ್ವಲೆಂಟು, ನೀವು ವಿಧೇಯರಾಗಕ್ಕಿಲ್ಲ ಅಂತ ಈಗಿನ ಬೋಧನೆಗಳು ಬರ್ತಾ ಇವೆ. ಒಮ್ಮೆ ನಾವು ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ. ಒಮ್ಮೆ ಒಬ್ಬ ಯವನಸ್ಥ ಹೊಸದಾಗಿ ಪ್ರಸಂಗಕ್ಕೆ ಹೋದಂತೆ ಅಯ್ಯನವ್ರಮ್ಮ ಅಯ್ಯವ್ರು ಇದಾರಲ್ಲ, ಅವ್ರೇನ್ ಮಾಡಿದ್ರು, ಪ್ರತಿ ಭಾನುವಾರ ನಾನೇ ಯಾಕೆ ಮಾತಾಡೋದು, ಸ್ವಲ್ಪ ನಮ್ಮ ಯವನಸ್ಥನೆಲ್ಲ ಎಂಕರೇಜ್ ಮಾಡೋಣ ಅಂತ ಯಾರೋ ಅವ್ರ ಸಭೆಯಲ್ಲಿರೋ ಒಬ್ಬ ಯವನಸ್ಥನಿಗೆ ನೀನ್ ಪ್ರಸಂಗ ಮಾಡ್ಬೇಕಪ್ಪ ಈ ವಾರ ಅಂದ್ರು. ನಿನ್ನೆ ನೋಡ್ದೆ ಅಲ್ಲಿ ದೇವಾಲಯದಲ್ಲಿ ಸ್ವಲ್ಪ ಎತ್ತರಕ್ಕಿದೆ ಇದು ಪುಲ್ಪೀಟ್. ಮಂಗಳೂರು ಕಡೆ ಇದಕ್ಕಿಂತ ಎತ್ತರಕ್ಕಿರ್ತದೆ. ಇವನ್ ಬಂದ ಪುಲ್ಪೀಟ್ ಹತ್ತದ, ಹೊಸದಾಗಿ ಪ್ರಸಂಗ ಮಾಡ್ತಾ ಇದ್ದಾನೆ ಯವನಸ್ಥ. 1000 ಜನ ಇರುವಂತ ಸಭೆ. ಮೇಲೆತ್ತದ, ನೋಡ್ದ ಎದುರುಗಡೆ, ಅಯ್ಯೋ ಇವನ ಏನ್ ಇಷ್ಟ ಜನ ಕೂತಿದ್ದಾರೆ ಅಂತ ಬಾಯಸುರ ಆಯ್ತು. ಬಾಯಸುರ ಆಗಾಗ ಬೆವರ್ಲಿಕ್ಕೆ ಪ್ರಾರಂಭವಾಯ್ತು. ಅವನೇನ್ ಮಾಡಿದ್ದ, ಯಾವ ಸಬ್ಜೆಕ್ಟ್ ಎತ್ಕೊಂಡ್ ಬಂದಿದ್ದ ಅವತ್ತು? ಪ್ರಕಟಣೆ 22:7. ಇವ್ರು ಹೇಳ್ತಾ ಇದ್ರು, ಯಾರವರು, ಹ್ಯಾರಿ ಅವ್ರು ಹೇಳ್ತಾ ಇದ್ರು, ಮಾರನಾಥ ಅಂದ್ರೆ ಈಗೋ ಬೇಗನೆ ಬರ್ತೇನೆ ಅಂತ.
ಅವನ್ ತಗೊಂಡ ಸಬ್ಜೆಕ್ಟು ಅದೇ. ಮತ್ತೆ ಪ್ರಕಟಣೆ 27 ಈಗೋ ಬೇಗನೆ ಬರ್ತೇನೆ. ಇವನು ಆ ಸಬ್ಜೆಕ್ಟ್ ಅನ್ನ ಆಧಾರ ಮಾಡ್ಕೊಂಡು ನೋಟ್ಸ್ ಬರ್ಕೊಂಡ್ ಬಂದಿದ್ದ, ಚೀಟಿ ಇಟ್ಕೊಂಡಿದ್ದ. ಏನಾಯ್ತು, ಇವನು ಬಾಯಿದಿಂದ ಬೆವರ್ತಿದ್ನಲ್ಲ, ಕೆಳಗಡೆ ಅವನ ಸ್ನೇಹಿತರು ನಿಂತಿದ್ರು. ಇವನೇನೋ ಈ ಮಟ್ಟಕ್ಕೆ ಬೆವರ್ತಾನೆ ಅಂತ ಫ್ಯಾನ್ ಆನ್ ಮಾಡಿದ್ರು. ಫ್ಯಾನ್ ಆನ್ ಮಾಡಿದ ಈ ಚೀಟಿ ಇತ್ತಲ್ಲ ಕೆಳಗ್ ಬಿದ್ದೋಯ್ತು. ಮೊದಲನೇ ಪ್ರಸಂಗ, ಜನರ ಭಯ, ಚೀಟಿ ಬೇರೆ ಹೊರಟೋಯ್ತು. ಏನಯ್ಯ, ಚೀಟಿ ಹೊರಟೋಯ್ತು. ಇವನಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ, ಎಲ್ಲ ಮರ್ತೋಗೈತೆ. ಈಗ ಬೇಗನೆ ಬರ್ತೇನೆ ಒಂದ್ಸಲ ಹೇಳ್ದೆ, ಮುಂದಕ್ಕೆ ಹೇಳಕ್ಕೆ ಬರ್ತಿಲ್ಲ. ಈಗೋ ಬೇಗನೆ ಬರ್ತೀನಿ 2 ಸಲ ಹೇಳ್ದ. 3ನೇ ಸಲ ಈಗೋ ಬೇಗನೆ ಬರ್ತೇನೆ ಅಂತ ತಲೆ ಚಕ್ಕರ್ ಬಂತು. ಮೇಲಿಂದ ಕೆಳಗ್ ಬಿದ್ದ. ಕೆಳಗೇನಾಗಿದೆ, ಒಬ್ಬಜ್ಜಿ ಬಂದು ಮುಂದೆ ಕೂತವಳೆ. ಯಾಕೆ ಮುಂದೆ ಕೂತಿದ್ದಾಳೆ, ಕಿವಿ ಕೇಳಲ್ಲ ಆಕಿಗೆ. ಇವನ್ ಪ್ರಸಂಗ ಕೇಳಿಸ್ಕೊಳ್ಳೋಣ ಅಂತ ಮುಂದೆ ಕೂತಿದ್ದ. ಇವನೇನ್ ಮಾಡ್ದ, ಮೇಲಿಂದ ಕೆಳಗ್ ಬಿದ್ದಾಗ ಅಜ್ಜಿ ಮೇಲ್ ಬಿದ್ದ. ಅಜ್ಜಿ ನಾನ್ ವಯಸ್ಸು ಪ್ರಸಂಗ ಕೇಳೋಣ ಅಂತ ಮುಂದೆ ಕೂತಿರೋ ಬಂದು ನನ್ ಮೇಲೆ ಬಿದ್ಬಿಟ್ಟ. ನನಗೆ ಸ್ನಾನ ಹೋಗಿದ್ರೆ ನೀನ ಹೋಗಡಕ್ ಶುರು ಮಾಡ್ತಾವ ಅಜ್ಜಿ. ಆಗ ಒಬ್ಬ ಯವನಸ್ಥ ಅಂದ ಹಿಂದೆ ಕೂತಿರೋನು, ಅಜ್ಜಿ ಅವಂದೆಲ್ಲ ತಪ್ಪು, ನಿಂದೆ ತಪ್ಪು. ಅಜ್ಜಿಗೆ ಇನ್ನೂ ಕೋಪ ಬಂದ್ಬಿಡ್ತು. ಎಲ್ಲ ಇವನ ನಂದಲ್ವಾ ತಪ್ಪು, ಬಿದ್ದಿದ್ದ ಅವನ್ ತಪ್ಪಲ್ವಾ, ನಂದೇ ತಪ್ಪು ಅಂತೀಯ ಅಂದ್ರೆ. ಅಲ್ಲ ಅಜ್ಜಿ, ಆವಾಗಿಂದ ಈಗ ಬೇಗನೆ ಬರ್ತೇನೆ, ಈಗ ಬೇಗನೆ ಬರ್ತೇನೆ, ಹಿಂದಕ್ಕದು ಹೋಗೋದು ನೀನು. ಅಲ್ಲಪ್ಪ, ಅವ ಈಗೋ ಬೇಗನೆ ಬರ್ತೇನೆ ಅಂದ್ರೆ ಮೇಲಿನ ಕೆಳಗಡೆ ಬರ್ತೀನಿ ಅಂತ ಹೇಳಿದ್ದು. ಈ ನಾವು ಗಿರಾಕಿಗಳಿದ್ದೀವಲ್ಲ, ನಾವು ದೇವ್ರ ವಾಕ್ಯವನ್ನ ನಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡಿಕೊಳ್ಳುವಂಥವ್ರು. ಎಚ್ಚರಿಕೆ ನನ್ನ ದೇವ ಮಕ್ಕಳೇ, ನಾನು ಭಾವಿಸ್ತೇನೆ ನೀವು 2 ದಿವಸದಿಂದ ಕುಟುಂಬದ ಬಗ್ಗೆ, ನನಗೆ ಎಲ್ಲನೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಹಳಷ್ಟು ಇದೆ ಕುಟುಂಬದ ಬಗ್ಗೆ ನಾವು ಕಲಿಯುವಂಥದ್ದು ತುಂಬಾ ಇದೆ. ಮತ್ತೆ ಇದಲ್ಲದೆ ಮಕ್ಕಳ ಪಾತ್ರ ಏನು ಅಂತ ನಾನು ಮಾಡ್ಬೇಕಾಗಿತ್ತು, ಸಮಯ ಇಲ್ಲ. ಹೋದ್ ಸಲ ಬಂದಾಗ ಮಾಡಿದ್ದೀನಿ, ಮಕ್ಕಳು ತಂದೆ ತಾಯಿಗಳ ಪಾತ್ರ ಏನು ಅಂತ ಮಾಡಿದ್ದೀನಿ. ಈಗ ನೀವು ಇದು ಕಲ್ತಿದ್ದೀರಿ, ಸಾಕು. ಇದನ್ನ ಹೋಗಿ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿರು ನೀವು ಕರ್ತನ ಮುಂದೆ ಸ್ವಾಮಿ, ನಾವು ಇಬ್ಬರು ತಪ್ಪಿದ್ದೇವೆ, ಕ್ಷಮಿಸಿ. ನಿಮ್ಮ ವಾಕ್ಯವನ್ನು ನಾವು ಕೇಳಿದ್ದೇವೆ, ಎಂತ ಸುಂದರವಾದ ನಿಯಮ. ನೀನು ಬೇಕು ನಮ್ಮ ಮನೆಯಲ್ಲಿ, ನೀನಿರ್ಬೇಕು. ನೀನಿರುವಾಗ ನಮಗೆ ಕೊರತೆ ಇಲ್ಲ, ನೀನಿರುವಾಗ ದುಃಖ ಇಲ್ಲ, ನೀನಿರುವಾಗ ಸಮಸ್ಯೆ ಇಲ್ಲ. ನೀನು ಬೇಕು. ನೀನು ಇರುವುದು ಯಾರಲ್ಲಿ, ಮನೆಯಲ್ಲಿ ಮಾತ್ರ ಕರ್ತನ ನಿಯಮಕ್ಕೆ ಒಳಪಡುವಂತ ಕುಟುಂಬದಲ್ಲಿ. ಆ ಕುಟುಂಬ ನಾವು ಆಗ್ತೇವೆ ಅಂತ ಹೇಳಿ ಒಬ್ಬರಿಗೊಬ್ಬರು ಎಕ್ಸ್ಕ್ಯೂಸ್ ಕೇಳ್ಕೊಂಡು, ಒಬ್ಬರಿಗೊಬ್ಬರು ಕರ್ತನ ಮುಂದೆ ತಗ್ಗಿಸಿಕೊಂಡು ನಿಮ್ಮ ಕುಟುಂಬ ಜೀವನ ಹೊಸದಾಗಿ ಪ್ರಾರಂಭ ಮಾಡಿ. ಒಂದು ವೇಳೆ ನಮ್ಮ ಕಸ್ತೂರು ದೇವರ ರಾಜ್ಯವಾಗಿ ಪರಿವರ್ತನೆ ಆಗಿ ನನ್ನ ಕರ್ತನು ಬರುವಾಗ ಇಡೀ ಕಸ್ತೂರು ಪರಲೋಕ ರಾಜ್ಯದಲ್ಲಿ ಆ ಮೊದಲಿಂಗನಾದ ಕ್ರಿಸ್ತನ ಜೊತೆಯಲ್ಲಿ ಅದ್ಭುತವಾದ ವಧುವಾಗಿ ಒಂದು ದಿವಸ ಕಾಣಿಸಲ್ಪಡ್ತ. ಆ ದಿಸೆಯಲ್ಲಿ ನೀವು ನಿರ್ಧಾರ ಮಾಡ್ಲಿಕ್ಕೆ ಆಗುವಂತೆ ದೇವರು ತಾನೇ ಈ ವಾಕ್ಯಗಳನ್ನ ನಿಮಗೆ ಆಶೀರ್ವದಿಸಲಿ. ನನಗೆ ಅವಕಾಶ ಕೊಟ್ಟು ನನ್ನ ವಾಕ್ಯಗಳನ್ನ, ದೇವರ ವಾಕ್ಯವನ್ನ ಆಲಿಸಿದಂತ ನಿಮ್ಮನ್ನ ನನ್ನ ಕರ್ತನು ಬಹಳವಾಗಿ ಆಶೀರ್ವದಿಸಲ್ಪಡಲಿ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಆಮೆನ್.